ಮಾಡಿದ್ದಾರೆ. ನಂತರ ಈಗ ಅವರು ದೊಡ್ಡ ಜನಸೇವೆಯನ್ನು ಮಾಡಿ ಆಯ್ತಾ, ಯಾಕಂದ್ರೆ ಫಿಲ್ಮ್ ಮಾಡಿದ್ರೆ ಅವರದ್ದು ಎಷ್ಟೋ ಜನರಿಗೆ ಇದರಿಂದ ಉದ್ಯೋಗ ಸಿಗ್ತದೆ. ಕನ್ನಡ ಚಿತ್ರರಂಗದ ಎಷ್ಟೋ ಕಲಾವಿದರಿಗೆ ಎಲ್ಲ ಇದರಿಂದ ಒಂದು ಉದ್ಯೋಗವು ಕೂಡ ಸಿಗುವಂತಹ ದೊಡ್ಡ ಕೆಲಸ. ಬಿಸ್ನೆಸ್ ಮಾತ್ರ ಅಲ್ಲ, ಎಷ್ಟೋ ಜನರ ಹೊಟ್ಟೆಪಾಡೋದ್ರಿಂದ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಮಗೆ ಕೂಡ ಶಕ್ತಿ ಬರಬೇಕು. ನಾವು ಮಾಡಿದ ಕೆಲಸ ಒಳ್ಳೆಯದಾಗಬೇಕು, ಅದರಿಂದ ಸಕ್ಸಸ್ ಆಗಬೇಕು ಅಲ್ವಾ. ಸೂಪರ್ ಡೂಪರ್ ಸಕ್ಸಸ್ ಆಗುವಂತಹ ಒಂದು ಯೋಗವನ್ನು ಆ ಮಹಾಗಣಪತಿಗೆ ಇವರೊಳಗೆ ನನ್ನದೇ ಆಗ ಪ್ರಾರ್ಥನೆ ಮಾಡುವಾಗ ಬೆಳಿಗ್ಗೆ ಅಷ್ಟದ್ರವ್ಯ ಗಣಯಾಗ ಅಂತ ಮಾಡಿದರು. ಅಷ್ಟದ್ರವ್ಯ ಗಣಪತಿಗೆ ವಿಶೇಷವಾಗಿ 8 ಬಗೆಯ ದ್ರವ್ಯ ಅದರಲ್ಲಿ ಹರಿಸಿಕೊಟ್ಟು ಅದರಲ್ಲಿ 108 ತೆಂಗಿನಕಾಯಿ ಮಾಡಿ ಅದನ್ನು ವಿಶೇಷವಾಗಿ ಅವರಿಗೆ ಅರ್ಪಣೆಯನ್ನು ಮಾಡಿದರು. ಏನಂದರೆ ಸಂಕಷ್ಟಹರ ಚತುರ್ಥಿ, ಯಾವುದೇ ಸಂಕಷ್ಟ ಇದ್ದರೂ ಕೂಡ ಅದೆಲ್ಲವನ್ನು ನಿವಾರಣೆ ಮಾಡಬೇಕು. ಹಾಗೆ ಇನ್ನೊಂದು ಯಾವುದೇ ದಿವಸ ಹೇಳಿದರೆ ಶುಕ್ರವಾರ ಹೇಳಿದರೆ ಲಕ್ಷ್ಮಿ ಸತ್ಯ, ಲಕ್ಷ್ಮಿಯದ್ದು ಅನುಗ್ರಹ ನಮಗೆ ಕಟಾಕ್ಷ ಬರಬೇಕು. ಎಲ್ಲ ಇದೆ ಯಾವುದು ಲಕ್ಷ್ಮಿಗೆ, ನಾರಾಯಣನಿಗೆ ಬಲ ಬರೋದೇ ಲಕ್ಷ್ಮಿಗೆ. ಆದ್ದರಿಂದ ಆ ಲಕ್ಷ್ಮಿ ಕೂಡ ಎಲ್ಲರಿಗೂ ಕೂಡ ಶಕ್ತಿ ಸ್ವರೂಪಿಣಿಗಳು ಬರಬೇಕು. ಹಾಗೆ ಮೊದಲಿಗೆ ನಾವು ಗಣಪತಿಯನ್ನು ಆರಾಧನೆ ಮಾಡಿದರೆ ಏನಾಗ್ತದೆ ಬರ್ತದೆ, ವಿಘ್ನನಾಶಂ ಸ್ಥಿರಂ ಕಾಂತಿಂ ಅಂತ. ಕರೆಕ್ಟ್ ನಿಮಗೆ ಚಿತ್ರರಂಗಕ್ಕೆ ಏನು ಬೇಕು ಅದನ್ನೇ ಹೇಳಿದ್ದಾರೆ, ಸ್ಥಿರಂ ಕಾಂತಿಂ, ಸ್ಥಿರವಾದಂತಹ ಕಾಂತಿ. ಫಸ್ಟ್ ಶಾರ್ಟಿಂದ ಕೊನೆ ಶಾರ್ಟ್ವರೆಗೂ ಕೂಡ ಸೇಮ್ ಎನರ್ಜಿ ಲೆವೆಲ್ ಮೇಂಟೈನ್ ಆಗಬೇಕು. ಆಗ ಮಾತ್ರ ಒಳ್ಳೆಯದು ಮುಡಿಬೇಕು. ಆ ಕಲಾವಿದರಲ್ಲಿ ಎನರ್ಜಿ ಇದ್ದರೆ ಜನರಿಗೆ ಕೂಡ ನೋಡಿದಾಗ ಎನರ್ಜಿ ಬರ್ತದೆ. ಹಾಗೆ ಒಳ್ಳೆಯ ರೀತಿಯಲ್ಲಿ ಆ ಎನರ್ಜಿ ನಮ್ಮೊಳಗೆ ಬಂದು ಅಂತ ಹೇಳಿದೆ. ಕಲಾವಿದರ ಒಳಗೆಲ್ಲ ಆ ಮಹಾಗಣಪತಿಯ ಎನರ್ಜಿ ಮಾಡಿಕೊಡ್ಬೇಕು. ಈಗ ಮೊದಲನೇದು ಈಗ ಒಂದು ಈ ಕ್ಷೇತ್ರದಲ್ಲಿ ಆರಂಭ ಆಗುವಂಥದ್ದು ಒಳ್ಳೆಯ ರೀತಿಯಲ್ಲಿ ಇದಾಗಬೇಕು. ರಕ್ಷ ಒಳ್ಳೆಯ ರೀತಿಯ ಮಹಾಗಣಪತಿ ಅವರ ಒಳಗೆ ಶಕ್ತಿಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಅವರ ಪ್ರತಿಭೆ ಹೊರಗೆ ಬರಬೇಕು. ಕೆಲವೆಲ್ಲ ಒಂದು ಟೈಮ್ ಅಲ್ವಾ, ಎಲ್ಲ ಕಲಾವಿದರು ಕೂಡ ಒಂದು ಟೈಮ್ ಉಂಟು. ಕರೆಕ್ಟ್ ಟೈಮ್ ನಾವು ಬಂದಾಗ ಸಂಪೂರ್ಣ ಪ್ರತಿಭೆ ಹೊರಗೆ ಬಂದ ಮತ್ತೆ ಸಕ್ಸಸ್ ಆಗ್ಬೋದು. ಮಂತಿನೇ ಪ್ರತಿಭೆ ಆ ಹೊರಗೆ ಮಾತ್ರ ಪ್ರತಿಭೆ ಕರೆಕ್ಟ್ ಅದು ಬಿಡಿಯ ಮಾತ್ರ ಜನಪ್ರಿಯತೆ ಸೇರಬೇಕು. ಮಹಾಗಣಪತಿ ಈ ಚಿತ್ರದ ಮುಖಾಂತರ ಕಡಲ್ಕೋಟೆ ಅದು ಚಿತ್ರದ ಮುಖಾಂತರ ಪ್ರತಿಭೆ ಅದನ್ನು ಅನಾವರಣ ಮಾತು ಜನಕ್ಲಿಲ್ಲ ಎಡ್ಡೆ ಹಾಕಿಲಕ್ಕ ನಮ್ಮ ತೂಪಿನಾಗಲೇ ಪೂರ ಭಾರಿ ಇಲ್ಲ ಯಾಕೆ ಚಲನಚಿತ್ರ ಕನ್ನಡ ಚಲನಚಿತ್ರ ರಂಗಲ ಅದು ದುರ್ಬಲ ಆಗ್ತದೆ. ಇಂದು ಪೂರ ಎಡ್ಡೆ ಚಿತ್ರ ಬರ್ತಾನೆ ಅವಲ ಕೂಡ ಗಟ್ಟಿ ಆಗ್ತದೆ. ಮುಖಾಂತರವಾಗಿ ಮಸ್ತ್ ಚಲನಚಿತ್ರ ರಂಗದ ಸೇವೆ ಆಗ್ತದೆ. ಅಲ್ಲಲ್ಲೇ ಫೋಟೋಗಳು ಉಂಟು. ಹೌದು, ಎಲ್ಲದಕ್ಕೂ ಡೈರೆಕ್ಟ್ ದೇವರು. ಯಾಕಂದರೆ ಎಲ್ಲದಕ್ಕೂ ಕೂಡ ಏನು ಹೇಳಿದೆ ಪ್ರೇರಣೆ ಉಂಟು. ಹೀಗೆ ಫ್ಲ್ಯಾಶ್ ಆಗ್ತದೆ. ಮಾಡಿದ್ರೆ ಹೀಗೆ ಮಾಡ್ಬೋದಿತ್ತು ಅಂತ ಅನಿಸ್ಬಾರ್ದು, ಹೀಗೆ ಮಾಡಿದ್ರಿಂದ ಒಳ್ಳೇದಾಗಬೇಕು ಅಂತ ಅನಿಸ್ಬೇಕು. ಅಂಥದ್ದೆಲ್ಲ ಫ್ಲ್ಯಾಶ್ ಆಗೋದು ಹೇಗೆ ಆ ಗಣಪತಿ ದೇವರ ಅನುಗ್ರಹ ಇದ್ದರೆ ಮಾತ್ರ ಅದೆಲ್ಲ ಮಾಡ್ತದೆ. ಯಾವುದು ಉತ್ತಮ ರೀತಿಯಲ್ಲಿ ಹೇಗೆ ಮಾಡಲಿಕ್ಕೆ ಆಗಬೇಕು ಅಂತಹ ರೀತಿಯ ಯೋಚನೆಗಳನ್ನು ಆ ಮಹಾಗಣಪತಿ ಕೊಡಬೇಕು. ಆಗ ಮಾತ್ರ ಆ ಎನರ್ಜಿ ಉಂಟು. ಚಲನಚಿತ್ರ ಬಿಡುಗಡೆ ಮಾಡಿ ಸಕ್ಸಸ್ ದಿವಸ ನಾವೊಂದು ಇದು ಮಾಡ್ತೇವೆ, ಸಭೆ ಮಾಡ್ತೇವೆ, ಅಲ್ಲಿ ತನಕ ಕೂಡ ಅದೇ ಎನರ್ಜಿ ಅಲ್ಲಿ ಇದು ಮುಂದುವರಿಬೇಕು. ಎಂದೂ ಕೂಡ ನಿಮಗೆ ಎನರ್ಜಿ ಲೂಸ್ ಅಂತ ಎಲ್ಲ ರೀತಿಯಲ್ಲಿ ಚಾರ್ಜ್ ಆಗಿ ಇರುವ ಹಾಗೆ ಮಹಾಗಣಪತಿ ದೇವರು ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಡಲಿ ಅಂತ ಪ್ರಾರ್ಥನೆ.
ಸಿನಿಮಾ ನೋಡಿದ್ಮೇಲೆ ಡೈರೆಕ್ಟರ್ಗೆ ಹೆಸರು ಕೊಡುತ್ತೆ. ಸರ್ ಅದೆಲ್ಲ ಇವರು ಅದನ್ನು ಒಳ್ಳೆಯ ರೀತಿಯಲ್ಲಿ ಹಾಸ್ಯಭರಿತವಾಗಿ ವಿಡಂಬನಾತ್ಮಕವಾಗಿ ಸಮಾಜಕ್ಕೆ ಹಾಗೆ ಅದೇ ಥರ ಅದೇ ಲೆವೆಲ್ ಇದೆ ಮೈದಾನ ಕೀರ್ತಿ ಕೀರ್ತಿ ದೀಪಾವಳಿ ಒಳ್ಳೆಪಾವಳಿ ಪ್ರತಿಭೆ ಆರೋಗ್ಯ ಹೌದು ಹೌದು ಒಳ್ಳೆಯದು. ಗೆಟಪ್ ಕೂಡ ಆಗಲಿ ಚಲನಚಿತ್ರ ಪ್ರಾರಂಭ ಆಗ್ತಾ ಡೈರೆಕ್ಟರ್ ಇದ್ದಾರೆ, ಹಾಗೆ ನಮ್ಮೊಟ್ಟಿಗೆಲ್ಲ ದೇವರಿದ್ದಾರೆ. ಮುಖ್ಯವಾಗಿ ಒಳಗೆಲ್ಲ ಪರಮಾತ್ಮ ದೇವರು ನಿಂತು ಒಳ್ಳೆಯ ನಿಮ್ಮ ಪ್ರತಿಭೆಯ ಬನಾವಣೆ ಇದಕ್ಕೆ ನಾವು ಆ ಪಾತ್ರಕ್ಕೆ ನಾವು ಜಸ್ಟಿಸ್ ಕೊಡಬೇಕು. ಜಸ್ಟಿಸ್ ಕೊಡುವ ಹಾಗೆ ಒಳ್ಳೆಯ ರೀತಿಯಂಥ ಒಂದು ಪ್ರತಿಭೆ ನಮ್ಮಿಂದ ಕೊಟ್ಟಲ್ಲಿ ಇವರ ಅಭಿನಯ ಹೇಳುವಂಥದ್ದು ಅವಾರ್ಡ್ ಸಿಗುವ ಹಾಗೆ ಒಳ್ಳೆಯ ರೀತಿಯ ಅಭಿನಯ ಮಾಡಬೇಕು, ಪ್ರಾರ್ಥನೆ ಮಾಡೋದು ಎಲ್ಲ ಒಂದು ಎನರ್ಜಿ ಕೊಡ್ತೀಯಾರು ದೇವರು ಎಲ್ಲ ಎನರ್ಜಿಯ ಒಂದು ಯಾವುದು ಕಡಿಮೆ ಆಗ್ತದೆ ಸ್ವತಃ ಒಂದೇ ರೀತಿಯ ಎನರ್ಜಿ ಇರುತ್ತೆ ಪರಮಾತ್ಮ. ನಮ್ಮ ಎನರ್ಜಿ ಬೆಳಿಗ್ಗೆ ಹೇಳುವಾಗ ಒಂದಿರ್ತದೆ, ಸಾಯಂಕಾಲ ಆವಾಗ ಕಮ್ಮಿ ಆಗ್ತದೆ. ಹಾಗೆ ಈ ಆ್ಯಕ್ಟಿಂಗಿಗೆ ಬರುವಾಗ ಆ ಎನರ್ಜಿ ಬೇಕು, ಎನರ್ಜಿ ಅದೆಲ್ಲವನ್ನು ಕೂಡ ಕೊಟ್ಟು ಒಳ್ಳೆಯ ಪ್ರತಿಭೆ ನಿಮ್ಮ ಮುಖಾಂತರ ಒಳ್ಳೆಯ ರೀತಿಯ ನಟನೆ ಆ ದೇವರಿಂದ ನಡೆಸಿಕೊಟ್ಟು ಒಳ್ಳೆಯ ಅವಾರ್ಡ್ ಬರುವಾಗೆ ಮಾಡಿ ಪ್ರಾರ್ಥನೆ. ಈಗ ಡೈರೆಕ್ಟ್ ನಾವು ಎಣಿಸಿದ್ದಕ್ಕಿಂತಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಬೇಗದಲ್ಲಿ ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು. ಹಾಗೆ ಶುಕ್ರವಾರದಲ್ಲಿ ಲಕ್ಷ್ಮಿ ಬರಬೇಕು. ನಾವು ಮಾಡಿದ ಕೆಲಸದಿಂದ ಸಕ್ಸಸ್ ಸಿಗಬೇಕು. ಇದಕ್ಕಾಗಿ ಮಹಾಗಣಪತಿ ದೇವರ ಸನ್ನಿಧಾನದಲ್ಲಿ ಚತುರ್ಥಿಯ ದಿವಸವೇ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಗಣಯಾಗ ಮಾಡಿ ಅದರ ಪ್ರಸಾದವನ್ನು ಸ್ವೀಕರಿಸಿ ಈಗ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲವೂ ಕೂಡ ನಿರ್ವಿಘ್ನದಿಂದ
ಆಗಬೇಕು. ಆ ಮಹಾಗಣಪತಿಯ ಸೇವೆಯನ್ನು ಧರ್ಮೇಂದ್ರರು ತುಂಬ ಮಾಡಿದ್ದಾರೆ. ಈಗ ಅವರ ಸೇವೆಗೆ ಆ ಮಹಾಗಣಪತಿಯ ಪೂರ್ಣ ಅನುಗ್ರಹ ಸಿಗಬೇಕು. ದೊಡ್ಡ ಪ್ರಾಜೆಕ್ಟಿಗೆ ಬ್ರಹ್ಮರಥ ಎಳೆಯುವಂತಹ ಕೆಲಸ. ಇಷ್ಟೊಂದು ಚಲನಚಿತ್ರ ಮಾಡುವುದು ಹೇಳಿದರೆ ಅದು ಬ್ರಹ್ಮರಥ ಎಳೆಯುವ ಕೆಲಸ. ಹೇಗೆ ಒಬ್ಬನಿಂದ ಎಳಿಲಿಕ್ಕೆ ಆಗುವುದಿಲ್ಲೋ ಹಾಗೆ ಒಂದು ಚಲನಚಿತ್ರ ಹೇಳಿದರೆ ಎಲ್ಲರೂ ಬೇಕಾದಲ್ಲಿ ಸಣ್ಣ ಯಾವುದು ಲೈಟ್ ಬಾಯಿಂದ ಹಿಡಿದು ಕೊನೆಯ ತನಕ ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರ್ ತನಕ ಎಲ್ಲರಿಗೂ ಕೂಡ ಒಂದು ಅವರೊಟ್ಟಿಗೆ ಒಂದು ಸಿಂಕ್ರನೈಸ್ ಹೋಗಬೇಕು. ಒಳ್ಳೆಯ ರೀತಿಯಲ್ಲಿ ಹೋದರೆ ಮಾತ್ರ ಆ ಬ್ರಹ್ಮರಥ ಒಳ್ಳೆಯ ರೀತಿಯಲ್ಲಿ ಮುಂದೆ ಬರ್ತದೆ. ಅದರಿಂದ ಅದನ್ನು ನೋಡಿದಾಗ ಎಲ್ಲರೂ ಕೂಡ ಹೀಗೆ ಬ್ರಹ್ಮರಥ ಎಳೆಯುವಾಗ ದೇವರು ಧನ್ಯ ಆಗ್ತದೆ. ಅದೇ ಆ ಒಳ್ಳೆಯ ರೀತಿಯಲ್ಲಿ ಕೆಲಸ ಬಂದರೆ ಆ ನೋಡಿದಂತಹ ಅಭಿಮಾನಿ ದೇವರುಗಳಿಗೆ ಖುಷಿಯಾಗ್ತದೆ. ನಾವು ನಮ್ಮ ದೇವರನ್ನು ಯಾವ ಕಾರಣ ಈ ಕೆಲಸದ ದೇವರು ಯಾರು ಹೇಳಿದರೆ ಅಭಿಮಾನಿ ದೇವರು. ನಮ್ಮ ಕೆಲಸ ಆ ರಥ ಎಳೆಯುವುದು, ಅದರ ಒಳಗಿರುವ ದೇವರು ಅಭಿಮಾನಿ ದೇವರು. ಅದೆಲ್ಲರೂ ಕೂಡ ಅಭಿಮಾನಿ ದೇವರುಗಳಿಗೆಲ್ಲ ಅದರಿಂದ ಸಂತೋಷ ಆಗಬೇಕು. ನಮ್ಮ ನಂಬಿದ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಅಭಿಮಾನಿ ದೇವರ ತನಕ ನಾವು ರೀಚ್ ಆಗುವ ತನಕ ಏನೋ ನಮ್ಮ ಜರ್ನಿ ಉಂಟು, ಅದೆಲ್ಲವನ್ನು ಕೂಡ ಆ ಮಹಾಗಣಪತಿ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಏನೆಲ್ಲ ಅದರ ಅಡೆತಡೆ ನಿವಾರಣೆ ಮಾಡಿ. ಆ ಗಣಪತಿ ಹೇಳಿದರೆ ಅವಕಾಶ, ಆಕಾಶಕ್ಕೆ ಸ್ಪೇಸಿಗೆ ಲಿಮಿಟ್ ಇಲ್ಲ. ಹಾಗೆ ಈ ಗಣಪತಿಯ ಸೇವೆ ಮಾಡಿದರೆ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳಿದಾಗೆ ನಮ್ಮ ಯಶಸ್ಸಿಗೆ ಅವನ ಅನುಗ್ರಹ ಇದ್ದರೆ ಸ್ಕೈ ಇಸ್ ದ ಲಿಮಿಟ್. ಅಂತಹ ಒಂದು ಅನುಗ್ರಹ ಆ ಮಹಾಗಣಪತಿಯಿಂದ ನಮ್ಮ ಎಲ್ಲ ಚಲನಚಿತ್ರ ನಿಮ್ಮ ತಂಡಕ್ಕೆ ಸಿಗಲಿ. ಎಲ್ಲರಿಗೂ ಕೂಡ ಆ ಗಣಪತಿ ಒಳಗೆ ನಿಂತು ನಿಮ್ಮಲ್ಲಿ ಆ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸಲಿ. ಅದಕ್ಕೆ ನೀವು ಏನೆಲ್ಲ ಉದ್ದೇಶ ಪಟ್ಟಲ್ಲಿ ನಿಮ್ಮ ಗುರಿ ಇಟ್ಕೊಂಡಿದ್ದೀರಿ ಅದೆಲ್ಲವನ್ನು ಕೂಡ ಆ ಮಹಾಗಣಪತಿ ನೆರವೇರಿಸಲಿ. ಕಟ್ಲೇರು ಬರ್ತೀವಿ ಸರಿಯಾಗಿ ದೇವರು ಬರ್ತೀನಿ ಅಂಚ ಸರಿಯಾದ ಸಮಯಕ್ಕೆ ಬಂದಿರ ಒಳ್ಳೆಯ ರೀತಿಯಲ್ಲಿ ಇದೆಲ್ಲ ನಡೆಯಲಿ. ಸ್ಕ್ರಿಪ್ಟನ್ನು ದೇವರಿಗೆ ನಾವು ಅರ್ಪಣೆ ಮಾಡಿ ಅದರಿಂದ ಏನು ಬದಲಾವಣೆ ಇದ್ರೂ ಕೂಡ ದೇವರೇ ನಮ್ಮ ಮುಖಾಂತರವಾಗಿ ಮಾಡಿಸಿ ಪ್ರೇರಣೆ ಅವ ಅನುಗ್ರಹಿತು ಮಿಚ್ಚಾಮಿ ಸಸ್ಯ ಅವನಿಗೆ ಒಳ್ಳೆಯ ಪ್ರೇರಣೆ ಕೊಟ್ಟವ ಮಾಡ್ತಾನೆ ಅಂತ ಕೆಲವು ನಾವು ಹೇಳ್ತೇವೆ. ನಾವು ಹಾಗೆ ಮಾಡಬೇಕು ಅಂತ ಎಣಿಸ್ಲಿಲ್ಲ, ಆದರೆ ಏನೋ ರೀತಿಯಲ್ಲಿ ಮಾಡಿ ಅದು ಇನ್ನೂ ಕೂಡ ಒಳ್ಳೆಯದಾಯಿತು ಅಂತ. ಅದೇ ರೀತಿಯಾಗಿ ಇನ್ನೂ ಕೂಡ ಒಳ್ಳೆಯದಾಯಿತು ಹೇಳುವಂತಹ ಮಾತನ್ನು ಹಾಗೆ ಈ ಚಲನಚಿತ್ರ ರಂಗಕ್ಕೆಲ್ಲ ನಮ್ಮ ಗಣೇಶಪುರದ ಗಣಪತಿಯೇ ಆರಾಧ್ಯ ದೈವ ಆಗುವಂತಹ ಸಮಯ ಬರಲಿ ಅಂತ ಹೇಳ್ತಾ ಆ ಮಹಾಗಣಪತಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ల ಕೈಯಲ್ಲಿ ಓಕೆ ಸರ್ ಅವರು ಸ್ವಲ್ಪ ಮೇಲೆ ಸರ್ ಕ್ಯಾಮ್ರಾ ಚಾಲನೆ ಸರ್ ಅದು ಪರ್ಫೆಕ್ಟ್ ಓಕೆ. ಒಂದು ನಿಮಿಷ ಸರ್ ಹಂಗೆ ಇಟ್ಕೊಳ್ಳಿ. ರೆಡಿ ರೋಲ್ ಕ್ಯಾಮ್ರಾ ರೋಲ್ ಮಾಡಿ ಸರ್. ಓಕೆ ಸರ್ ಅದು ಸರಿ ಸರ್. ಸರ್ ನನಗೆ ಕಂಬೈನ್ಸ್ ಕಡಲ್ ಕೊಟ್ಟಿದ್ದೆ. ಜಾನಕಿ ಕಂಪ್ಲೇಂಟ್ಸ್ ಕಡಲಕೋಟೆ ಆಲ್ ದಿ ಬೆಸ್ಟ್. ಹಾಂ ಇಳಿಸಿ ನೇರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಆದರೆ ಅದಕ್ಕೂ ಮುನ್ನ ನನ್ನೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದಾಗಿ ನನ್ನ ಪರಿಚಯ ಖಂಡಿತ ಬಹಳಷ್ಟು ಜನರಿಗೆ ಇರೋದಿಲ್ಲ. ನನ್ನ ಪರಿಚಯ ಮಾಡಿ ಅತಿಥಿಗಳನ್ನ ವೇದಿಕೆಗೆ ಕರೆಯೋಣ ಅಂತ ಹೇಳಿ ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ಈ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ನ್ಯೂಸ್ 18 ಕನ್ನಡದಲ್ಲಿ 7 ವರ್ಷಗಳ ಕಾಲ ಸುದ್ದಿ ನಿರೂಪಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಕಳೆದ 4 ವರ್ಷಗಳಿಂದ ನಮ್ಮ ಎಲ್ಲ ಸಿನಿಮಾ ರಂಗದ ಕಾರ್ಯಕ್ರಮಗಳು, ರಾಜಕೀಯ ಗಣ್ಯರ ಕಾರ್ಯಕ್ರಮಗಳ ಜೊತೆಗೆ ಸ್ಪೋರ್ಟ್ಸ್ ಇವೆಂಟ್ಸ್ ಆಂಕರಿಂಗ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ನೇರವಾಗಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ಮಾತ್ರ ಅಲ್ಲ, ಇದೀಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಜಾನಕಿ ಕಂಬೈನ್ಸ್ ನಿರ್ಮಾಣದ ಕಡಲ್ಕೋಟೆ ಸಿನಿಮಾದ ಮುಹೂರ್ತದ ಸಭಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಅಧಿಕೃತ ಚಾಲನೆಯನ್ನ ಎಲ್ಲ ಅತಿಥಿ ಅಭ್ಯಾಗತರು ನೀಡ್ತಾ ಇದ್ದಾರೆ.
ಕಡಲಕೋಟೆ ಸಿನಿಮಾ ಹೆಸರಿನಲ್ಲೇ ಇದೆ. ಕಡಲ ನಾಡಿನ ಒಂದು ಕಾಲ್ಪನಿಕ ಕಥೆಯನ್ನ ಕನ್ನಡಿಗರ ಮುಂದೆ ತರುವಂತಹ ಒಂದು ಸುಂದರವಾದಂತಹ ಪ್ರಯತ್ನ. ಕಥೆಯ ಬಗ್ಗೆ, ತಾರಾಗಣದ ಬಗ್ಗೆ ಮಾತನಾಡೋದಕ್ಕೆ ಖಂಡಿತ ನಾವೆಲ್ಲ ಸಿನಿಮಾ ತಂಡ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದೆ. ಆದ್ರೆ ಅದಕ್ಕೂ ಮೊದಲು ನಮ್ಮ ಜೊತೆಯಾದಂತಹ ಮಂಗಳೂರು ಹಾಗೂ ಬೆಂಗಳೂರಿನಿಂದ ಬಹಳಷ್ಟು ಪತ್ರಕರ್ತ ಮಿತ್ರರು ಬಂದಿದ್ದಾರೆ. ಮಾಧ್ಯಮ ಮಿತ್ರರಿಗೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕಟೀಲು ತಾಯಿ ಮರಾಂಬೆಗೆ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಮಹಾಗಣಪತಿಯನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಬಂಧಿಸುತ್ತಾ ಸೇರಿರುವ ಸಮಸ್ತ ಬಂಧುಗಳೇ, ಜಾನಕಿ ಕಂಬೈನ್ಸ್ ಅರ್ಪಿಸುವಂತಹ ಕಡಲ್ಕೋಟೆ ಎನ್ನುವಂತಹ ಕರಾವಳಿಗೆ ಸಂಬಂಧಪಟ್ಟ ಒಂದೊಂದು ಚಲನಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕಣ್ಮುಂದೆ ಬರಲಿಕ್ಕಿದೆ ಎಂಬ ಆಶಾಭಾವನೆ. ಅದಕ್ಕಾಗಿ ಆ ಮಹಾಗಣಪತಿ ಧರ್ಮೇಂದ್ರವನ್ನು ಆರಿಸಿದ್ದಾರೆ. ಯಾಕೆಂತ ನಾನು ಯೋಚನೆ ಮಾಡಿದರೆ, ಈ ಕ್ಷೇತ್ರದಲ್ಲಿ ಮಹಾಗಣಪತಿಯನ್ನ ಅನುನಿತ್ಯವೂ ನೋತಿಸಿ ಅವರ ಆರಾಧನೆಯನ್ನು ಮಾಡ್ತಾ ಇರುವ, ಅವರ ಸೇವೆಯನ್ನು ಮಾಡ್ತಾ ಇರುವಂತಹ ಧರ್ಮೇಂದ್ರಣ್ಣವರು ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಎಷ್ಟೋ ವರ್ಷಗಳಿಂದ ಗಣಪತಿಯ ಸೇವೆಯನ್ನು ಮಾಡ್ತಾ ಬಂದಂಥವರು. ಆದ ಕಾರಣ ಈ ಚಲನಚಿತ್ರ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವುದಕ್ಕೆ ಆ ವಿಘ್ನ ನಿವಾರಕನ ಸಂಪೂರ್ಣ ಅನುಗ್ರಹ ಇದೆ ಎಂಬುದಾಗಿ ನಾವು ಎದೆ ತಟ್ಟಿ ಹೇಳಬಹುದು. ಯಾಕೆಂತಂದ್ರೆ ಅವನನ್ನೇ ಧರ್ಮೇಂದ್ರ ಅವರನ್ನೇ ಮಹಾಗಣಪತಿಗೆ ನೇಮಿಸಿದ್ದಾರೆ. ಎಷ್ಟೋ ಬ್ರಹ್ಮಕಲಶಗಳನ್ನು ಕೂಡ ಮಾಡಿಸಿದಂತಹ ಒಂದು ನೇತೃತ್ವವನ್ನು ವಹಿಸಿದಂತಹ ಪುಣ್ಯದ ಫಲ ಅವರಿಗೆ ಇದೆ. ಅದರಲ್ಲೂ ಕೂಡ ಕರಾವಳಿಗೆ ಸಂಬಂಧಪಟ್ಟಂತಹ ಒಂದು ಕಥೆಯ ಮೂಲಕ ಎಷ್ಟೋ ಇಂತಹ ವಶಿಷ್ಠ ಕಲಾವಿದರು ವಸಿಷ್ಠರು ನಮ್ಮ ಜೊತೆ ಇದ್ದಾರೆ. ಸರ್ನ ರವಿಶಂಕರ್ ಸರ್ನ ಅನೇಕ ಸಿನಿಮಾಗಳನ್ನು ನೋಡಿ ನಾವೆಲ್ಲ ಮನಮೆಚ್ಚಿದವರು. ಇಂತಹ ಯುವ ಕಲಾವಿದಗಳೆಲ್ಲ ಇದ್ದಾರೆ. ಸಂಗೀತ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಇಡೀ ತಂಡ, ಅದರ ಜೊತೆಗೆ ಏನಾದ್ರೂ ನಮಗೆ ಎಲ್ಲಾದ್ರೂ ಲೋಪದೋಷಗಳಾದ್ರೆ ಅಡೆತಡೆಗಳಾದ್ರೆ ನಮಗೆ SP ಅವರು ನಮ್ಮ ಜೊತೆ ಇದ್ದಾರೆ, ಲೋಕಾಯುಕ್ತ ಕಮಿಷನರ್. ಆ ಬಗ್ಗೆ ನಮಗೆ ಹೆದರಿಕೆ ಇಲ್ಲ, ಗಟ್ಟಿಯಾಗಿ ಸಿಕ್ಕಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಎದೆ ತಟ್ಟಿ ತುಂಬಾ ಹೃದಯಾಂತರಣದಿಂದ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ, ಸ್ವಾಗತಿಸ್ತೇನೆ. ಹಾಗಾಗಿ ಧರ್ಮೇಂದ್ರ ಅಣ್ಣನವರ ಈ ಚಲನಚಿತ್ರ, ಅವರ ನೇತೃತ್ವದ ಈ ಚಲನಚಿತ್ರ ಎಲ್ಲ ರೀತಿಯಲ್ಲೂ ಉತ್ತುಂಗ ಶಿಖರಕ್ಕೆ ಇರಲಿ, ನಮ್ಮೆಲ್ಲರ ಆಶೀರ್ವಾದ ಇರಲಿ. ತಾಯಿ ದುರ್ಗಾ ಮಾತೆ, ಮಹಾಗಣಪತಿ ಸುಬ್ರಹ್ಮಣ್ಯನ ಸಂಪೂರ್ಣ ಅನುಗ್ರಹ ಈ ಚಲನಚಿತ್ರಕ್ಕಿರಲಿ. ಈ ಚಲನಚಿತ್ರದ ಇಡೀ ತಂಡಕ್ಕೆ ನಮ್ಮೆಲ್ಲರ ಹಾರೈಕೆ ಇರಲಿ ಎಂಬುದಾಗಿ ಆಶಿಸ್ತಾ, ನನ್ನನ್ನು ಕೂಡ ಯಕ್ಷಗಾನ ಕಲಾವಿದನಾಗಿ ನನ್ನನ್ನೊಂದು ತಾವುಗಳು ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಮುಹೂರ್ತದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವ ಹಾಗೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತೇನೆ. ವಿಘ್ನ ನಿವಾರಕ ಸಂಪೂರ್ಣ ಅನುಗ್ರಹ ಸಿಗಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರವೇ ನಮಃ. ಶುಭಮಸ್ತು. ನಟರಾಜ್ ಅವರು ದಯವಿಟ್ಟು ನಿಮ್ಮಿಂದ ಎರಡು ಶುಭ ನುಡಿಗಳು ಸರ್. ಎರಡೇ ಮಾತಷ್ಟೇ. ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಣಕಮಂತು ಸನ್ನಿಧಾನದಲ್ಲಿ ಈ ಒಂದು ಶುಭ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಆರಂಭ ಮಾಡಲಾಗಿದೆ. ಈ ಒಂದು ವೇದಿಕೆಯಲ್ಲಿ ನಾನು ಈ ಹಿಂದೆ ಹಲವಾರು ಬಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಯಾಕೆಂದರೆ ನಾನು ಇಲ್ಲಿ ಮಂಗಳೂರು ಬರೋದಕ್ಕೆ ಮುಂಚೆ ಫಸ್ಟ್ ಬಂದಿದೆ ಸುರತ್ಕಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಂದಿದೆ. ಸುಮಾರು 4 ವರ್ಷ ನಾನು ಈ ಸುರತ್ಕಲ್ ಭಾಗದಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ದೆ. ಹಾಗಾಗಿ ಬಹುತೇಕ ನನಗೆಲ್ಲ ಜನ ಪರಿಚಯ ಇದ್ದಾರೆ. ಇವತ್ತಿನ ಈ ಒಂದು ಅವಕಾಶ ನಮ್ಮ ಧರ್ಮೇಂದ್ರ ಅವರು ಬಿಡ್ತಾ ಇಲ್ಲ. ಒಂದು ಮೋಸ್ಟ್ಲಿ 6 ತಿಂಗಳಿಂದ ಹೇಳ್ತಾ ಇದ್ದಾರೆ ನನಗೆ, ಸರ್ ನೀವು ಬರಲೇಬೇಕು, ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು, ನಮ್ಮ ಚಿತ್ರದಲ್ಲಿ ಒಂದು ಪಾಲ್ಗೊಳ್ಬೇಕಂತ ಹೇಳಿ ಅವರು ಆ್ಯಕ್ಟ್ ಮಾಡ್ಬೇಕಂತ ಹೇಳ್ತಾರೆ.
ರಿಯಲ್ ಪೊಲೀಸು ಮತ್ತು ರೀಲ್ ಪೊಲೀಸ್ ಅಂತ ಏನೋ ಮಾಡಿಸ್ತಾರೆ ಅಂತ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ವೇದಿಕೆ ಮೇಲೆ ಎಲ್ಲ ನಿರ್ದೇಶಕರು, ನಟರು ಎಲ್ಲ ಇದ್ದಾರೆ. ವಿಶೇಷವಾಗಿ ಧರ್ಮೇಂದ್ರ ಅವ್ರದ್ದು ಪತ್ನಿ ಮತ್ತು ಅವ್ರ ಶಾಲೆಯ ಉದ್ಘಾಟನೆ ಆಯಿತು. ಒಂದು ಪತ್ನಿಯ ಹೆಸರಲ್ಲಿ ಅವ್ರ ಊರಲ್ಲೇ ಒಂದು ಸರ್ಕಾರಿ ಶಾಲೆ ಜೀರ್ಣಾವಸ್ಥೆ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿದರು. ಆ ಒಂದು ಕಾರ್ಯಕ್ರಮ ಕೂಡ ನಾನು ಹೋಗಿದ್ದೆ ಅವತ್ತು. ಒಳ್ಳೆಯ ಧಾರ್ಮಿಕ ಮನೋಭಾವಗಳಿರ್ತಕ್ಕಂಥ ವ್ಯಕ್ತಿ, ಶಿಕ್ಷಣ ಕ್ಷೇತ್ರದಲ್ಲೂ ಅವರು ಸಾಧನೆ ಮಾಡ್ತಾರೆ. ಈಗ ಚಲನಚಿತ್ರ ಉದ್ದಿಮೆಯಲ್ಲಿ ಪಾಲ್ಗೊಳ್ತಾರೆ. ಅವರಿಗೆ ದೇವರು ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತಾ ನಾನು ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಮಾಡಬೇಕು ದಯವಿಟ್ಟು ಸರ್. ವೇದಿಕೆ ಇರುವ ಗಣ್ಯರೇ ಹಾಗೆ ಸೇರಿರುವಂಥ ನನ್ನ ಬಂಧು ಮಿತ್ರರು, ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಪ್ರೊಡ್ಯೂಸರ್ ಆದ ಧರ್ಮೇಂದ್ರಣ್ಣ ಇವತ್ತು ನಮ್ಮ ಒಂದು ಕನ್ನಡ ಫಿಲ್ಮು ನಮ್ಮ ವಸಿಷ್ಠಣ್ಣನ ಒಂದು ಮೇನ್ ಲೀಡ್ ಆಗಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಮೂಟ ನೆರವೇರಿದೆ. ಹಾಗೆ ಎಲ್ಲರಿಗೆ ಪ್ರೊಡ್ಯೂಸರ್ ಆಗಲಿ SP ಸರ್ ಇದ್ದಾರೆ, ಅವರು ಕೂಡ ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸತೀಶ್ ಅಣ್ಣ ಇದ್ದಾರೆ. ಹಾಗೆ ನಮ್ಮ ಸುರಾಜ್ ಶೇಖರ್ ಇದ್ದಾರೆ. ಹಾಗೆ ಎಲ್ಲರ ನಾನು ಡೌಟ್ ಗೊತ್ತಿಲ್ಲ ನನಗೆ ಏನಂತ. ಇಲ್ಲಿ ಬಂದ್ಮೇಲೆ ಹೇಳ್ತಾ ಇದ್ದಾರೆ ಒಂದು ನಿಮ್ಮ ಕೂಡ ಒಂದು ಪಾತ್ರ ಇದೆ ಅಂತ. ಅದು ಗೊತ್ತಿಲ್ಲ ನನಗೆ ಏನಂತ. ವಸಿಷ್ಠ ಮತ್ತೆ ಪ್ರೊಡ್ಯೂಸರ್ ಎಲ್ಲ ಹೇಳ್ತಾ ಇದ್ದಾರೆ. ಆ ಎಲ್ಲ ಟೀಮ್ದವರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲರೂ ಸಪೋರ್ಟ್ ಮಾಡಿ. ಮಂಗಳೂರಲ್ಲಿ ಒಂದು 2 ತಿಂಗಳು ವಸಿಷ್ಠನ ಇಲ್ಲಿ ಇದ್ದಾರೆ ಫಿಲ್ಮ್ ಶೂಟಿಂಗಿಗೋಸ್ಕರ. ಆಗ ಎಲ್ಲ ನಮ್ಮ ತುಳುನಾಡು ಜನರೆಲ್ಲ ಸಪೋರ್ಟ್ ಮಾಡಿ. ಹೀಗೆ ಇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಮುಂದೆ. ಸೆಳೆಯೋದಕ್ಕೆ, ಪ್ರೀತಿಯನ್ನ ಹಂಚೋದಕ್ಕೆ ಸಿದ್ಧರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಆರ್ಮುಗ ರವಿಶಂಕರ್ ಸರ್, ಕಡಲಕೋಟೆಯ ಬಗ್ಗೆ, ನಮ್ಮ ಕನ್ನಡ ಜನರ ಬಗ್ಗೆ ದಯವಿಟ್ಟು ಮಾತನಾಡಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ಜಾನಕಿ ಕಂಬೈನ್ಸ್ ಕಡಲಕೋಟೆ ಈ ಚಿತ್ರಕ್ಕೆ ಆ ಗಣಪತಿಯ ಆಶೀರ್ವಾದ ಇರಲಿ. ನಾರ್ಮಲ್ ಆಗಿ ಈ ಥರ ಒಂದು ವೇದಿಕೆಗೆ ಹೋದರೆ ಡೆಫಿನೆಟ್ ಆಗಿ ಬೇಸ್ ವಾಯ್ಸಲ್ಲಿ ನಂದೇ ನಂಬರ್ 1 ಆಗಿರುತ್ತೆ. ಬೇರೆ ಯಾರಿದ್ರು ನನ್ನ ಆದ್ಮೇಲೆ. ಬಟ್ ಇಲ್ಲಿಗೆ ಬಂದ ಮೇಲೆ ನಂಬರ್ 1 ಇವರು ವಾಯ್ಸು. ಆಮೇಲೆ ನನ್ನ ತಮ್ಮ ಬರ್ತಾನೆ, ಅವನು ಹಿಂಗಿರುತ್ತೆ. ಸೊ ಸಂತೋಷ. ಈಗ ನನಗಿಂತ ದೊಡ್ಡ ವಾಯ್ಸ್ಗಳಿದೆ. ಸೊ ಕಡಲಕೋಟೆ ಇದು ಒಂದು ತಿಂಗಳ ಮುಂಚೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ಬಂದು ಒಂದ್ಸಲ ನರೇಟ್ ಮಾಡಿದ್ರು ಕಥೆನ. ತುಂಬಾ ಚೆನ್ನಾಗಿ ಹೇಳಿದ್ರು. ಕತೆ ತುಂಬಾ ಚೆನ್ನಾಗಿತ್ತು. ಕೇಳಿದ ತಕ್ಷಣ ಎಸ್ ನಾನು ಮಾಡ್ತೀನಿ ಅಂದೆ. ಅದಕ್ಕೆ ಇನ್ನೊಂದು ಕಾರಣ, ನನ್ನ ತಮ್ಮ ವಸಿಷ್ಠ ಈ ಪಿಕ್ಚರಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಇನ್ನೊಂದು ಪಿಕ್ಚರ್ ಕೂಡ ವಸಿಷ್ಠರ ಜೊತೆ ತಲ್ವಾರ್ ಪೇಟೆ ಅಂತ ಪಿಕ್ಚರ್ ಮಾಡಿದೆ. ಇದು 2ನೇ ಸಲ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ. ಅಂಡ್ ಇಟ್ ಇಸ್ ಆಲ್ವೇಸ್ ಗ್ರೇಟ್ ವರ್ಕಿಂಗ್ ವಿತ್ ಯು ವಸಿಷ್ಠ. ವಿಶ್ ಯು ಆಲ್ ದ ಬೆಸ್ಟ್. ಸೊ ನಮ್ಮ ಡೈರೆಕ್ಟರ್ಗೆ ಒಳ್ಳೇದಾಗಲಿ. ಅಂಡ್ ಮುಖ್ಯ ಮೇನ್ ಹೇಳಬೇಕಂದ್ರೆ, ಇಂಥ ಪಿಕ್ಚರ್ನ, ಈ ಪ್ರಾಜೆಕ್ಟ್ನ ಎಸ್ ಇದು ಡೆಫಿನೆಟ್ ಆಗಿ ಪ್ರೂವ್ ಆಗುತ್ತೆ, ಇದು ಒಳ್ಳೆ ಪಿಕ್ಚರ್ ಆಗುತ್ತೆ ಅಂತ ಬಂದು ನಿಂತು ಇವತ್ತು ಎಷ್ಟು ಸಪೋರ್ಟ್ ಕೊಟ್ಟು ಈ ಪಿಕ್ಚರ್ಗೆ ಅವರು ಕಂಪ್ಲೀಟ್ ಹಾರ್ಟ್ ಅಂಡ್ ಸೋಲ್ ಕೊಟ್ಟು ಈ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಧರ್ಮೇಂದ್ರ ಸರ್ಗೆ ನಿಜವಾಗ್ಲೂ ಗ್ರೇಟ್ ಸರ್. ಬಿಕಾಸ್ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಹೊಸ ಡೈರೆಕ್ಟರ್ ಆಗಿರಲಿ, ಈ ತರ ಹೊಸ ಪಿಕ್ಚರ್ಗಳಿಗೆ ಪ್ರೊಡ್ಯೂಸರ್ಸ್ ಬರೋದು ಬಹಳ ಕಷ್ಟ ಆಗ್ತಾ ಇದೆ. ಬಿಕಾಸ್ ಆ ಕತೆ ಮೇಲೆ, ಒಂದು ಸಿನಿಮಾ ಮೇಲೆ ಅದು ಆ ಪ್ಯಾಷನ್ ಇದ್ದರೆ ಮಾಡೋಕ್ಕೆ ಸಾಧ್ಯ. ಸೊ ಅದು ನೀವು ಪ್ರೂವ್ ಮಾಡಿದ್ದೀರ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಆ್ಯಂಡ್ ಇಡೀ ನಮ್ಮ ಕಾಸ್ಟಿಂಗ್ಗೆ ಆ್ಯಂಡ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ನಾಗರಾಜ್. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸರ್ ಆಕ್ಚುಲಿ ಡೈಲಾಗ್ ನನ್ಗಿಂತ ನೀವೇ ಚೆನ್ನಾಗಿ ಹೊಡಿತೀರ. ಎಲ್ಲರಿಗೂ ನಮಸ್ಕಾರ.
ಶ್ರೀ ಗುರುಭ್ಯೋ ನಮಃ. ಗಣಪತಿಯ ನಮಃ. ಗಣಪತಿಯ ಆಶೀರ್ವಾದದೊಂದಿಗೆ ನಮ್ಮ ಧರ್ಮೇಂದ್ರಣ್ಣವರ ಇಚ್ಛೆಯಂತೆ ಇವತ್ತು ಈ ಸುದಿನ ಇದ್ದ ಒಂದು ಶ್ರೀ ಕ್ಷೇತ್ರದಲ್ಲಿ ಒಂದು ನಮ್ಮ ಸಿನಿಮಾ ಕಡಲ್ಕೋಟೆಯ ಮುಹೂರ್ತ ಆಗಿದ್ದು ನಮ್ಮೆಲ್ಲರೂ ಸೌಭಾಗ್ಯ ಪುಣ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ಒಂದು ತಂಡ, ಈ ಒಂದು ಸಿನಿಮಾ ಬಹಳ ವಿಶೇಷವಾದ ಸಿನಿಮಾ. ಇದರ ಬಗ್ಗೆ ನಾನು ಇವಾಗಲೇ ಹೆಚ್ಚು ಮಾತಾಡೋದು ತಪ್ಪಾಗುತ್ತೆ, ಯಾಕಂದರೆ ನಮ್ಮ ಕೃತಿ ಮಾತಾಡಬೇಕು ನಮಗಿಂತ ಹೆಚ್ಚಿಗೆ. ಆದರೆ ನನಗೇನಂದರೆ ಈ ಸಿನಿಮಾದಲ್ಲಿ ತುಂಬ ಅಂದರೆ ಮನಸ್ಸಿಗೆ ಹತ್ತಿರವಾದಂಥ ಕೂಡಲದ ಭಾಗದಲ್ಲಿ ಶೂಟಿಂಗ್ ಆಗ್ತಿರೋದು. ನನ್ನ ಬಾಲ್ಯದಿಂದ ನನಗೆ ಕೂಡಲದ ಒಡನಾಟ ಜಾಸ್ತಿ. ಇಲ್ಲಿ ಶೂಟಿಂಗ್ ಆಗ್ತಿರೋದು ಮೊದಲನೇ ವಿಶೇಷ. ಆ್ಯಂಡ್ ಧರ್ಮೇಂದ್ರ ಅವರ ನಿರ್ಮಾಣ ಅಂದರೆ ಆ ವ್ಯಕ್ತಿ ಬಗ್ಗೆ ಕೇಳಿದಾಗ ನನಗೊಂದು ಅಂದರೆ ಅವರ ಪರಿಚಯ ನನಗೆ ಮುಂಚೆ ಇರಲಿಲ್ಲ. ಬಂದ ನಂತರ ಆ ವ್ಯಕ್ತಿ ಬಗ್ಗೆ ಕೇಳಿ ಅವರ ಸಾಧನೆ ಬಗ್ಗೆ, ಸಮಾಜದ ಕಳಕಳಿಯ ಬಗ್ಗೆ ಇದನ್ನು ಕೇಳಿ ಬಹಳ ಮನ ತುಂಬಿ ಬಂತು. ನಿಮ್ಮಂಥವರು ಇರೋದ್ರಿಂದ ಬೆಳೆ ಚೆನ್ನಾಗಾಗ್ತಿದೆ ಅಂತ ನೋಡ್ತೀನಿ ನಾನು. ಆ್ಯಂಡ್ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ತುಂಬ ಜನಕ್ಕೆ ನೀವೇನು ಮಾರ್ಗದರ್ಶಕರಾಗಿ ದಾರಿದೀಪವಾಗಬೇಕು ಅಂತ ಪ್ರಾರ್ಥಿಸ್ತೀನಿ ನಾನು ಕೂಡ. ಆ್ಯಂಡ್ ಈ ಒಂದು ಸಿನಿಮಾ ನಮ್ಮ ರಂಜಿತ್ ಅವರ ಕನಸಿನ ಕೂಸು. ರಂಜಿತ್ ಒಬ್ಬ ಅಂದರೆ ನೋಡೋಕ್ಕೆ ತುಂಬ ಸರಳವಾಗಿ ಕಾಣಿಸ್ತಿರ್ತಕ್ಕಂಥ ಸೈಲೆಂಟ್ ಅಸಾಸಿನ್, ನಗುಮುಖದ ರಾಕ್ಷಸ, ತುಂಬಾನೇ ಶ್ರಮಜೀವಿ. ಬಹಳ ಅದ್ಭುತವಾದ ಒಂದು ಕಥೆಯನ್ನು ಒಂದು ಅದ್ಭುತವಾದ ತಂಡದೊಂದಿಗೆ ಕಟ್ಕೊಡ್ಬೇಕು ಅನ್ನೋ ಹಪಹಪೆಯಿಂದ ನಿಮ್ಮ ಮುಂದೆ ಬಂದಿದ್ದಾರೆ. ನಿಮ್ಮೂ ನಾವು ಬಂದಿದ್ದೀವಿ. ನಮ್ಮನ್ನೆಲ್ಲ ಆಶೀರ್ವದಿಸೋದು, ಹರಿಸೋದು ನಿಮ್ಮ ಮಮಕಾರ ಅಂತ ನಂಬಿದ್ದೀನಿ ನಾನು. ಆ ಮಮಕಾರ ನನ್ನ ಮೇಲಿರಲಿ. ಆ್ಯಂಡ್ ಇದರಲ್ಲಿ ನನಗೆ ಬಹಳ ವರ್ಷಗಳಿಂದ ಫಾಲೋ ಮಾಡಿರ್ತಕ್ಕಂಥ, ಬಹಳ ವರ್ಷಗಳಿಂದ ಒಡನಾಡಿರ್ತಕ್ಕಂಥ ನನ್ನ ಗೆಳೆಯ ಶಶಾಂಕ್ ಈ ಸಿನಿಮಾದ ಮ್ಯೂಸಿಕ್ ಮಾಡ್ತಿರೋದು. ಆ್ಯಂಡ್ ನಮ್ಮ ನಾಗರಾಜ್ ಈ ಸಿನಿಮಾದ DOP ಅಂದರೆ ಅವ್ರ ತಂದೆ ಪರಿಚಯ ಇತ್ತು ನನಗೆ. ಇವಾಗ ಈ ಸಿನಿಮಾ ಮೂಲಕ ಇವರು ಪರಿಚಯ ಆಗ್ತದೆ. ವೀನಸ್ ಮೂರ್ತಿ ಅಂತ ದೊಡ್ಡ ಛಾಯಾಗ್ರಾಹಕರು, ಅವರ ಮಗ ಸುಪುತ್ರ ನಾಗರಾಜ್ ಮೂರ್ತಿ. ಸೊ ಇವರು ಈ ಸಿನಿಮಾಗೆ ಬಹಳ ಒಳ್ಳೆ ಟೆಕ್ನಿಷಿಯನ್, ಬೇರೆ ಭಾಷೆಗಳೆಲ್ಲ ಕೆಲಸ ಮಾಡ್ಕೊಂಡು ಈಗ ನಮ್ಮ ಮಣ್ಣಿಗೆ ಹೋಗಿದ್ದಾರೆ, ನಮ್ಮ ಸಿನಿಮಾ ತೆಗಿತಾ ಇದ್ದಾರೆ. ಇಂತಹ ಒಂದು ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಜೊತೆಯಾಗಿರೋದು ಬಹಳ ಖುಷಿ. ಆ್ಯಂಡ್ ತಾರಾ ಬಳಗ ಅಂತ ಬಂದರೆ ನಾವೊಂದು ಸೂತ್ರ, ಒಂದು ಗಾಳಿಪಟಕ್ಕೆ ಬಂದರೆ ದಾರ ಥರ ಅನ್ನೋದಾದರೆ, ಇದನ್ನು ಗಾಳಿಪಟ ಹಾರಬೇಕಾದ್ರೆ ಅದರ ರಂಗಾಗಿ ಕಾಣ್ತಕ್ಕಂಥದ್ದು ನಮ್ಮನ್ನು ಸೆಳೆಯುತ್ತೆ. ಅದರಲ್ಲಿ ಮೊದಲನೇ ಬಣ್ಣ ನನ್ನ ಅಣ್ಣ. ಅಂದರೆ ಇದು 2ನೇದಲ್ಲ, ನನಗೆ 3ನೇದು ಹ್ಯಾಟ್ರಿಕ್ ಸಿನಿಮಾನಲ್ಲಿ ರುದ್ರತಾಂಡವವಾಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ತಲವಾರ್ಪೇಟೆ ರಿಲೀಸ್ ಆಗುತ್ತೆ. ತಲವಾರ್ಪೇಟೆ ಆದಮೇಲೆ ಕಡಲ್ಕೋಟೆ ಬರ್ತಿದೆ. ಅಂದರೆ ಇವರ ಬಗ್ಗೆ ಏನು ಹೇಳೋದು ನಾವು? ಏನಂದ್ರೆ ಎಷ್ಟು ಹೇಳಿದ್ರು ಕರ್ತೇನೆ. ಕಲಾ ಸುಪುತ್ರ, ಸಕಲ ಕಲಾ ವಲ್ಲಭ. ಇವರು ನನಗೆ ಅಂದರೆ ಇವರಿಂದ ಬಹಳ ಕಲ್ತಿದ್ದೀನಿ. ಅಂದರೆ ಅಷ್ಟೇ ಪ್ರೀತಿ, ಮನೆಯವರ ಒಂದು ಭಾವನೆ, ಸ್ವಂತ ಅಣ್ಣನ ಒಂದು ಭಾವನೆ. ಆಲ್ ದ ಲವ್, ಆಲ್ ದ ರೆಸ್ಪೆಕ್ಟ್. ಇವರು ಆ್ಯಂಡ್ ನಮ್ಮ ಸ್ವರಾಜ್ ಕಾಂತಾರದಲ್ಲಿ ನನಗೆ ಅಂದರೆ ಬಿಷಪ್ ಒಳ್ಳೆಯ ಸ್ನೇಹಿತರು ನನಗೆ. ಅವ್ರಿಗೂ ಕೂಡ ಹೇಳಿದ್ದೆ, ಒಂದೆರಡು ಸೀಕ್ವೆನ್ಸ್ ಇದೆ, ಅವ್ರನ್ನೂ ಮಿಂಚೆ ಆ್ಯಕ್ಟ್ ಮಾಡಿದ್ದೀರ ಅಂತ ನೀವು. ಬಹಳ ಖುಷಿ ಆಯಿತು. ಸುರಾಜ್ ಒಳ್ಳೆಯದಾಗಲಿ. ತಾಯಿ ದುರ್ಗಾ ಪರಮೇಶ್ವರಿ ಗಣೇಶ ಆಶೀರ್ವಾದ ನಿಮ್ಮೆಲ್ಲರಲ್ಲಿ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಿ ಹೆಚ್ಚಿನ ಮನಸ್ಸುಗಳನ್ನ ಸೂರೆಗೊಳ್ಳಿ. ಆ್ಯಂಡ್ ನಮ್ಮ SP ಸಾಹೇಬರು ಇದರಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾರೆ ನನ್ನ ಜೊತೆ. ಆದರೆ ಇಲ್ಲಿ ನನ್ನ ಗೆಳೆಯ, ನನ್ನ ದೋಸ್ತ್ ಉದಯ್, ಅವರು ಸ್ವಲ್ಪ ಸಂಕೋಚಿಸಿದ ವ್ಯಕ್ತಿ. ಬಟ್ ಅಷ್ಟೇ ಹಾರ್ಟ್ಲಿ ಫೆಲೋ. ಬಹಳ ವರ್ಷಗಳಿಂದ ನನಗೆ ಕೇರ್ ಮಾಡ್ಬೋದು ಮಂಗಳೂರು ಬಂದರೆ ಉದಯ್. ಸೊ ಉದಯ್ ನೀವು ಆ್ಯಕ್ಟ್ ಮಾಡಬೇಕು, ಮಾಡ್ತಿದ್ದೀರಾ, ಡೌಟ್ ಎಲ್ಲ ಏನಿಲ್ಲ, ನಮಗೆ ಡೌಟ್ ಇಲ್ಲ. ಸೊ ಇನ್ನೂ ಬಹಳ ಅದ್ಭುತವಾದ ನಟರು, ಕಲಾವಿದರು ಈ ಸಿನಿಮಾದಿದ್ದಾರೆ. ಅಚ್ಚುಕಣ್ಣ ಇದ್ದಾರೆ, ತಾರಮ್ಮ ಇದ್ದಾರೆ. ಇನ್ನು ಮುಂದೆ ನಿಮಗೆ ಒಬ್ಬೊಬ್ಬರು ಪರಿಚಯ ಆಗ್ತಾ ಹೋಗುತ್ತೆ. ಒಂದು ಅದ್ಭುತವಾದ ತಂಡದೊಂದಿಗೆ ಇಂಥ ಅದ್ಭುತವಾದ ಮುಹೂರ್ತದಲ್ಲಿ ಸುದಿನ, ಅಂದರೆ ಇವತ್ತು ಸಂಕಷ್ಟಹರ ಗಣಪತಿ ಚತುರ್ಥಿ ಕೂಡ. ಈ ಸುದಿನ ನಮ್ಮ ಮುಹೂರ್ತ ಇಂತಹ ಶ್ರೀ ಕ್ಷೇತ್ರದಲ್ಲಾಗಿದ್ದು ಇದನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ ಧರ್ಮ ಮತ್ತೆ ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಹಾರೈಕೆ, ಆಶೀರ್ವಾದ ನಮ್ಮ ಮೇಲಿರಲಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಕ್ಷೇತ್ರ ಶ್ರೀ ಮಹಾಗಣಪತಿ ದೇವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ನನ್ನ ಪ್ರೀತಿಯ ಒಂದು ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನದಲ್ಲಿ ವೇದಿಕೆಯಲ್ಲಿ ಬಂದ ಎಲ್ಲ ಗಣ್ಯರು, ಹಾಗೆ ನಮ್ಮ ಬೆಂಗಳೂರಿಂದ ಬಂದಂಥ ಮಾಧ್ಯಮ ಮಿತ್ರರೇ,
ಹಾಗೂ ಇಲ್ಲಿಯ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾವಿದರು. ನಾನು ನನ್ನ ಪ್ರೊಫೆಷನ್ ಬಂದ್ಬಿಟ್ಟು ನಿಜವಾಗಲೂ ಕಾಂಟ್ರಾಕ್ಟರ್. ನಾನು ಸಿನಿಮಾ ಮಾಡುವಂಥ ಯೋಚನೆಗೆ ಬಿದ್ದಿಲ್ಲ. ನನಗೆ ಸಿನಿಮಾ ಮಾಡಬೇಕಂತ ಯಾವುದೇ ಏನು ಕೂಡ ಇರಲಿಲ್ಲ. ನಾನು ಕಳೆದ ಬಾರಿ ಕೂಡ ಈ ಮಾತನ್ನು ಉಲ್ಲೇಖ ಮಾಡಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ಮುಖ್ಯವಾಗಿ ಒಂದು 3 ಜನರ ಹೆಸರನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ಏನು ಅಂತ ಹೇಳಿದ್ರೆ, ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ, ಹಾಗೂ ಪವನ್ ಕುಮಾರ್, ಅದೇ ರೀತಿ ಶರೀಫ್ ಇವರುಗಳು ನನಗೆ ಒಂದು 10 ವರ್ಷದಿಂದ ಒಂದು ಮೂವಿ ಮಾಡುವ ಏನಾದರೂ ಒಂದು ಮೂವಿ ಮಾಡುವ ಅಂತ ನನ್ನನ್ನು ಬೆನ್ನು ಹಿಡಿದು ಇವತ್ತಿಗೆ ಆ ದಿನ ಸಾರ್ಥಕತೆಯನ್ನು ಕಂಡಿತ್ತು. ಗಣಪತಿಯ ಆಶೀರ್ವಾದ ಕೊಟ್ಟು ಇವತ್ತು ಆ ದಿನ ಸಾರ್ಥಕತೆಯನ್ನು ಕಂಡಿತ್ತು. ನಾವು ಕೆಲವೊಂದು ಸಲ ನಾವು ಏನು ಯೋಚನೆ ಮಾಡ್ತೇವೋ ಅದಕ್ಕಿಂತ ವಿಭಿನ್ನವಾಗಿ ದೇವರು ಯೋಚನೆ ಮಾಡಿರ್ತಾರೆ. ದೇವರೊಂದು ದಿನ ನಿರ್ಧಾರ ಮಾಡಿರ್ತಾರೆ, ನೀನು ಹೀಗೆ ಮಾಡಬೇಕು, ಅದು ದೇವರ ಪ್ರೀತಿ. ನಾನು ಈ ಕಾರ್ಯಕ್ರಮವನ್ನು ಗಣಪತಿ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ, ಆದರೆ ಈ ದಿವಸ ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ನಾನು ಯಾವಾಗಲೂ ತಂತ್ರಿಯವರಿಗೆ ಫೋನ್ ಮಾಡಿ ನಾನು ಕೇಳ್ತಾ ಇದ್ದೆ, ಯಾವುದಾದ್ರೂ ಒಂದು ಒಳ್ಳೆ ದಿನ ಇದ್ದರೆ ಹೇಳಿ ಅಂತ. ಈ ಸಲ ನಾನು ಹೇಗೆ ಕೇಳಿದೆ ಅಂತ ಹೇಳಿದ್ರೆ, ಮಾರ್ಚ್ 6ನೇ ತಾರೀಕಿಗೆ ಮುಹೂರ್ತ ಇದೆಯಾ ಅಂತ ನಾನು ಕೇಳಿದ್ದೆ. ಮಾರ್ಚ್ 6ನೇ ತಾರೀಕಿಗೆ ಮುಹೂರ್ತ ಇದೆಯಾ ಅಂತ ಕೇಳಿದ್ದೆ. ತಂತ್ರಿಗಳು ನನಗೆ ಹೇಳಿದ್ರು, ಬಹಳ ಒಳ್ಳೆಯ ಮುಹೂರ್ತ ಈ ದಿವಸ, ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ಒಂದು ಶುಭಗಳಿಗೆ ಈ ದಿವಸ. ಇಂಥ ಮುಹೂರ್ತದಲ್ಲಿ ನಮ್ಮ ಬಾಯಿಂದ ಗಣಪತಿಯರು ಆ ಮಾತನ್ನು ಕೇಳಿಸಿದ್ರು ತಂದೆಯವರು. ಹಾಗಾಗಿ ಆ ದಿನವನ್ನು ನಾನು ಒಪ್ಪಿಕೊಂಡೆ. ಹಾಗೆ ಈ ದಿವಸ ನಿಮ್ಮೆಲ್ಲರ ಸಹಕಾರದಿಂದ ಈ ಸಿನಿಮಾ ಈಗ ಚಾಲನೆಯನ್ನು ಪಡ್ಕೊಂಡಿದೆ. ಮತ್ತೆ ಯಾರನ್ನೆಲ್ಲ ನಾನು ದೇವರ ಬಗ್ಗೆ ಬಹಳಷ್ಟು ನಂಬಿಕೆ ಇಟ್ಟಂತ ಮನುಷ್ಯನ ನಾನು ಇವತ್ತು ನಮ್ಮ ಗಣಪತಿ ದೇವರಿಗೆ 108 ಕಾಯಿ ಗಣಹೋಮವನ್ನು ಸಮರ್ಪಣೆ ಮಾಡಿದೆ. ನಿನ್ನೆ ಕಟೀಲು ಕ್ಷೇತ್ರದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿಗೆ ಚಂಡಿಕಾ ಯಾಗ ಮಾಡೋದರ ಮೂಲಕ ಒಂದು ಸೇವೆಯನ್ನು ಕೊಟ್ಟಿದ್ದೆ. ಬುಧವಾರ ದಿವಸ ಬೆಳಗ್ಗೆ ನಾನು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಚಂಡಿಕಾ ಯಾಗ ಮಾಡೋದರ ಮುಖಾಂತರ ಒಂದು ಸೇವೆಯನ್ನು ಕೊಟ್ಟಿದ್ದೆ. ಹಾಗಾಗಿ ದೇವರನ್ನ ಮುಂದಿಟ್ಟುಕೊಂಡು ಈ ಒಂದು ಕಲಾ ಕ್ಷೇತ್ರದಲ್ಲಿ ಕಲಾವಿದರಿಗೆ ಏನಾದರೂ ಒಂದು ಬದುಕು ಕೊಡಬೇಕು. ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು, ಇವರಿಗೂ ನಮ್ಮನ್ನು ನಂಬಿಕೊಂಡಿದ್ದಂಥ ಒಂದಷ್ಟು ಜನ ಇದ್ದಾರೆ. ಪಾಪ ಒಂದಷ್ಟು 10 ಜನರ ಅವರಿಗೋಸ್ಕರನೇ ನಾನು ಈ ಮೂವಿ ಮಾಡ್ತಾ ಇದ್ದೆ. ಅವರಿಗೋಸ್ಕರನೇ ಮಾಡ್ತಾರೆ, ಇದು ಮಾತ್ರ ಸತ್ಯ. ನಾನು ಅವರಿಗೋಸ್ಕರನೇ ಮಾಡ್ತಾ ಇದ್ದೆ. ಯಾಕಂದ್ರೆ ನಮಗೆ ದೇವರು ಏನಾದರೂ ಒಂದು ದಾರಿ ಕೊಟ್ಟಿದ್ದಾರೆ. ದೇವರ ನಾನೊಂದು ಕಾಂಟ್ರಾಕ್ಟರ್ MRPಯಲ್ಲಿ ನನ್ನ ಜೀವನ ಹೇಗಾದರೂ ಸಾಕ್ತದೆ. ನನಗೆ ಸಿನಿಮಾ ರಂಗವನ್ನು ಹಿಡ್ಕೊಂಡು ನನಗೆ ಜೀವನ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ನನ್ನ ನಂಬಿದ ಒಂದಷ್ಟು ಸಿನಿಮಾ ಕಲಾವಿದರಿಗೆ ಒಂದು ಜೀವನ ಆಗಲಿ, ಅವರಿಗೆ ಇದರಿಂದ ಒಳ್ಳೆಯದಾಗಲಿ ಅನ್ನೋ ಆ ಒಂದು ಭರವಸೆಯ ಒಂದು ಕನಸಿನೊಂದಿಗೆ ಈ ಸಿನಿಮಾವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಸಿನಿಮಾಕ್ಕೆ ಈಗ ಒಂದು ಆನೆ ಬಳ ಬಂದಾಗ ನನಗೇನೋ ಮನಸ್ಸಲ್ಲಿ ಸ್ವಲ್ಪ ಹೆದರಿಕೆ ಇತ್ತು. ಸಿನಿಮಾ ಮಾಡೋದು ಅಂತ ಹೇಳಿದ್ರೆ ನಾವು ಒಂದಷ್ಟು ದುಡ್ಡನ್ನು ಹಾಕ್ತೇವೆ, ಆ ದುಡ್ಡು ನಮಗೆ ವಾಪಸ್ಸಾಗಿ ಬೇಕಲ್ಲ ಸಿನಿಮಾ ಮುಖಾಂತರ. ಈಗ ನಮ್ಮ ಸರ್ದು ವಾಯ್ಸ್ ಕೇಳಿ, ನಮ್ಮ ವಸಿಷ್ಠ ಒಂದು ಮಾತು ಕೇಳಿ ಈಗ ನಮಗೆ ಧೈರ್ಯ ಬಂದಿದೆ. ನಾವು ಹಾಕಿದ ದುಡ್ಡು ಖಂಡಿತವಾಗಲೂ ನಮಗೆ ನಷ್ಟ ಇಲ್ಲದೆ ದೇವರು ಅದನ್ನು ಭರಿಸಿಕೊಡ್ತಾರೆ ಅನ್ನೋ ನಂಬಿಕೆ, ವಿಶ್ವಾಸ ಇವತ್ತಿನ ದಿನಕ್ಕೆ ನನಗೆ ಸಿಕ್ಕಿದೆ. ಅದೇ ರೀತಿ ನಮ್ಮ ಮುಖ್ಯವಾಗಿ ಶಶಾಂಕ್ ಅವರು, ನಾನು ಚಿತ್ರೀಕರಣ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಶಶಾಂಕ್ ಅವರ ಒಂದು ಸಂಪರ್ಕ ಆಯಿತು. ಒಂದಿನ ಸದಾನಂದ ಶೆಟ್ಟಿ, ನಾನು ಮತ್ತು ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಶಶಾಂಕ್ ಅವರನ್ನು ಕರೆದಿದ್ದೆವು. ಆ ಒಂದು ಬಂದರು, ಬಂದು ಅಲ್ಲಿ ನೆಲದಲ್ಲೇ ಕೂತ್ಕೊಂಡು ಪಾಪ ಒಂದು ಹಾಡು ಹೇಳಿದ್ರು. ಎಷ್ಟು ಸುಮಧುರವಾಗಿತ್ತು ಅಂತ ಹೇಳಿದ್ರೆ, ಆ ಹಾಡಿಗೆ ನಾವು ಸಿನಿಮಾ ಮಾಡಬಹುದು ಅನ್ನೋ ಮಟ್ಟಕ್ಕೆ ನಾವು ಯೋಚನೆ ಮಾಡಿದ್ದೇವೆ. ಅವರ ಹಾಡನ್ನು ಕೇಳಿ, ಅಂದರೆ ಅಷ್ಟು ಸುಂದರವಾದಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್. ನಾವೆಲ್ಲ ಇವಾಗ ಯಾವಾಗಲೂ ಹೇಳೋದುಂಟು, ಏನಂತ ಹೇಳಿದ್ರೆ ಶಶಾಂಕ್ ಅವರು ಹೇಳೋದುಂಟು, ಇದು ನಿಮ್ಮ ಪಿಕ್ಚರ್ ಅಲ್ಲ, ಇದು ನನ್ನ ಪಿಕ್ಚರ್. ನಾನು ನನ್ನ ಪಿಕ್ಚರ್ ಅಂತ ಎನಿಸಿ ಎಷ್ಟು ನಾನು ಒಂದು ಶ್ರದ್ಧೆಯಿಂದ ಮಾಡ್ತೇನೋ ಅಷ್ಟು ಶ್ರದ್ಧೆಯಿಂದ ಈ ಪಿಕ್ಚರನ್ನು ನಾನು ಸಂಗೀತವನ್ನು ನಾನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಶಶಾಂಕ್ ಅವರು. ಅದೇ ರೀತಿ ನಮ್ಮ ಡೈರೆಕ್ಟರ್ ರಂಜಿತ್ ಕುಮಾರ್,
ಬ್ಯಾಂಗ್ಳೂರು. ಇವರು ಕೂಡ ನೋಡಿ, ನಾವು ಯಾವುದಾದ್ರೂ ಒಂದು ಕತೆ, ಈಗ ನನ್ನ ಹತ್ರ ಒಂದು ಕತೆ ಇದೆ ಅಲ್ವಾ ಸರ್, ನಮ್ಮ ಹತ್ರ ಒಂದು ಕತೆ ಇರ್ತದೆ. ಆ ಕಥೆಯನ್ನ ಸಿನಿಮಾಕ್ಕೆ ತರಬೇಕು ಅಂತ ಹೇಳಿದ್ರೆ ಅದು ಡೈರೆಕ್ಟರಿಂದ ಮಾತ್ರ ಸಾಧ್ಯ. ಈಗ ನಾವು ಕಥೆಯನ್ನು ಹೇಳ್ತಾ ಹೋಗುದು, ಈಗ ಅದನ್ನ ಸಿನಿಮಾದಲ್ಲಿ ತರಬೇಕಾದ್ರೆ ಅದು ಡೈರೆಕ್ಟರಿಂದ ಸಾಧ್ಯ. ಆ ಕೆಲಸವನ್ನು ಡೈರೆಕ್ಟರ್ ಮಾಡಬೇಕು. ಈ ಚಿತ್ರ ಎಷ್ಟು ಸಕ್ಸಸ್ ಆಗ್ತದೋ ಅಷ್ಟು ಕ್ರೆಡಿಟ್, ಎಲ್ಲ ಕ್ರೆಡಿಟ್ ಕೂಡ ನಿಮಗೆ, ದುಡ್ಡು ಮಾತ್ರ ನನಗೆ, ಹೆಸರು ನಿಮಗೆ. ಏನು ಈ ಪಿಕ್ಚರಿಂದ ಸಕ್ಸಸ್ ಕಾಣ್ತೀರಾ ಅದೆಲ್ಲ ನಮ್ಮ ಡೈರೆಕ್ಟರ್ ಕೈಯಲ್ಲಿದೆ. ಒಳ್ಳೆ ರೀತಿಯಲ್ಲಿ ಅವರಿಗೆ ಆ ದೇವರು ಪ್ರೇರಣೆ ಕೊಡಬೇಕು. ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಪ್ರತಿಭೆ, ಒಂದು ಶಕ್ತಿ ಅಂತ ಅಡಗಿರ್ತದೆ. ಅದನ್ನ ಸಂಪೂರ್ಣವಾಗಿ ನಾವು ಹೊರಗೆ ತೆಗೆದಾಗ ಅದರಲ್ಲಿ ಒಂದು ಒಳ್ಳೆ ಪ್ರತಿಭೆ ನಮಗೆ ಖಂಡಿತ ಯಶಸ್ಸು ಸಿಗುವಂತಹ ಪ್ರತಿಭೆ ಸಿಗ್ತದೆ. ನಿಮ್ಮಲ್ಲಿ ಆ ಪ್ರತಿಭೆ ಇದೆ ಅಂತ ನಾನು ಗುರುತಿಸಿಕೊಂಡಿದ್ದೇನೆ. ನೀವು ಖಂಡಿತವಾಗ್ಲೂ ಆ ಕೆಲಸವನ್ನು ನೀವು ಮಾಡ್ತೀರಿ ಅನ್ನೋ ಧೈರ್ಯ ನನಗಿದೆ. ಅದೇ ರೀತಿ ನಮ್ಮ ಡಿ.ಒ.ಪಿ ಅವರು ಮುಗ್ಧ, ತುಂಬ ಮುಗ್ಧತೆಯುಳ್ಳಂತಹ ಒಬ್ಬ ಡಿ.ಒ.ಪಿ. ಇಂತಹ ಒಂದು ದೊಡ್ಡ ಚಿತ್ರಕ್ಕೆ ಚಿತ್ರೀಕರಣ ಮಾಡಲಿಕ್ಕೆ ಅಂತ ನಮ್ಮ ಜೊತೆಯಲ್ಲಿ ಇದ್ದೀರಾ ನೀವು. ಒಳ್ಳೆಯ ರೀತಿಯಲ್ಲಿ ನಿಮ್ಮ ಚಿತ್ರೀಕರಣ ಮೂಡಿ ಬರಲಿ, ಎಲ್ಲರಿಗೂ ಶುಭವಾಗಲಿ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಅರ್ಜುನ್ ಮೋರಿಸ್ ಅವರು ಆಗಮಿಸಿದ್ರು. ಆ್ಯಕ್ಚುಲಿ ಅವರು ವೇದಿಕೆಯನ್ನು ಶೇರ್ ಮಾಡಿಕೊಳ್ಳೋದಕ್ಕೆ ಅವರ ಒಂದು ನಮ್ಮ ವೆಲ್ ವಿಶ್ಯೊಂದಿಗೆ ಅಲ್ವಾ ನಮ್ಮ ಈ ಚಿತ್ರೀಕರಣ ಇವತ್ತು ಪ್ರಾರಂಭವಾಗಿದೆ. ದೇವರು ಒಳ್ಳೆಯ ಜನರಿಗೆ ಮನಸ್ಸಿಗೆ ಒಪ್ಪುವಾಗಿ ಆ ಚಿತ್ರೀಕರಣ ಮೂಡಿ ಬರಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಸಿಗುವಂಥ ಚಿತ್ರೀಕರಣವನ್ನು ಮಾಡಿಸುವಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ನನ್ನ ಪ್ರೀತಿಯ ಸತೀಶ್ ಪಟ್ಲ ಅವರ ಬಗ್ಗೆ ಒಂದೆರಡು ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಸತೀಶ್ ಪಟ್ಲ ಅವರ ಕೈಯಲ್ಲೇ ನಾನು ಯಾಕೆ ಯಾವುದೊಂದು ಕ್ಲಾಪಿಂಗ್ ಮಾಡಿಸಿದ್ದೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಬಹಳ ಪ್ರೀತಿಯ ಸತೀಶಣ್ಣ ಕಲಾವಿದರಿಗೋಸ್ಕರ ಬಹಳಷ್ಟು ದುಡಿದವರು, ಬಹಳಷ್ಟು ದುಡಿದವರು, ಕಲಾವಿದರನ್ನ ಸಾಕುವಂತ ಒಂದು ಮನೋಭಾವವನ್ನು ಹೊತ್ತುಕೊಂಡಂತಹ ಸತೀಶಣ್ಣ. ಯಕ್ಷಗಾನದಲ್ಲಿ ನೀವೆಲ್ಲರೂ ಅವರ ಹೆಸರನ್ನ ಕೇಳಿದ್ರೆ, ಅವರ ಭಾಗವತಿಕೆಯನ್ನು ಕೇಳಿದ್ರಿ. ಈಗ ಒಂದು 5 ನಿಮಿಷ ಅವರು ಪ್ರಾರ್ಥನೆಯನ್ನು ಭಾಗವತಿಕೆ ಮುಖಾಂತರ ಹಾಡಿದ್ರು. ಯಕ್ಷಗಾನ ರಂಗದಲ್ಲಿ ಅದೆಷ್ಟೋ ಯಕ್ಷಗಾನ ಕಲಾವಿದರನ್ನ, ಅದೆಷ್ಟೋ ಯಕ್ಷಗಾನದಲ್ಲಿ ತುಂಬಾ ನೊಂದ ಕಲಾವಿದರನ್ನ ಗುರುತಿಸಿ ಅವರಿಗೆ ಎಷ್ಟೋ ಆಶ್ರಯ ಮನೆಗಳನ್ನ ದಾನಿಗಳಿಂದ ಸಂಗ್ರಹ ಮಾಡಿ ಪ್ರತಿ ಬಾರಿನೂ ಕೂಡ ಆಶ್ರಯ ಮನೆಗಳನ್ನ ಕಟ್ಟಿಕೊಡುವಂತ ದೊಡ್ಡ ಒಂದು ಎಷ್ಟು 96 ಕಲಾವಿದರಿಗೆ ಮನೆಯನ್ನ ಕಟ್ಟಿಕೊಟ್ಟಂತ ದೊಡ್ಡ ನಮ್ಮ ಧೀಮಂತ ನಾಯಕರು ಅಂತ ಒಬ್ಬ ವ್ಯಕ್ತಿಯಿಂದಲೇ ನಾನು ಈ ಚಿತ್ರೀಕರಣದ ಒಂದು ಕ್ಲಾಪಿಂಗ್ ಮಾಡಿಸಬೇಕು ಅಂತ ನನ್ನ ಯೋಚನೆ ಇತ್ತು. ಅದೇ ರೀತಿ ಅಮೆರಿಕದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನವನ್ನು ಗುರುತಿಸುವಂತಹ ಹೆಗ್ಗಳಿಕೆ ನಮ್ಮ ಸತೀಶ ನನಗಿದೆ. ಯಾವುದೋ ಒಂದು ದಿನವನ್ನ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದು ಯಾವುದೋ ಒಂದು ದಿನವನ್ನ ಪಟ್ಲ ಫೌಂಡೇಶನ್ ಡೇ ಅಂತ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇವರ ಒಂದು ಹೆಸರನ್ನ ಉಳಿಸ್ಕೊಳ್ಳುವಂತ ಆ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಯಕ್ಷಗಾನವನ್ನು ಉಳಿಸ್ಕೊಳ್ಬೇಕು, ಸತೀಶ್ ಪಟ್ಲ ಅವರ ಆ ಒಂದು ಕೊಡುಗೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಅಮೆರಿಕದಲ್ಲಿ ಒಂದು ಯಾವುದೋ ಒಂದು ಭಾಗದಲ್ಲಿ ಆ ಒಂದು ದಿನವನ್ನ ಆ ಸೆಲೆಬ್ರೇಷನ್ ಡೇ ಅಂತ ಉಳಿಸ್ಕೊಂಡಿದ್ದಾರೆ. ಅಂತ ದೊಡ್ಡ ಒಬ್ಬ ಕಲಾವಿದರು ನನ್ನ ಈ ಚಿತ್ರೀಕರಣದ ಒಂದು ಕ್ಯಾಪಿಂಗ್ ಅನ್ನು ಮಾಡಿ ಇವತ್ತು ಆ ಮುಹೂರ್ತವನ್ನು ಸುಮುಹೂರ್ತ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ SP ಸಾಹೇಬ್, ನಮ್ಮ ನಟರಾಜ್ ಸರ್ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಯಾವಾಗಲೂ ನನ್ನ ಜೊತೆಯಲ್ಲೇ ಇತ್ತು. ಇವರು ನಿನ್ನೆ ಏನಿದೆ ಹಾಸನದಲ್ಲಿ ಇವತ್ತು ಬೆಳಿಗ್ಗೆ ಅಷ್ಟೇ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕಂತೇಳಿಯೇ ಬಂದರು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಹೇಳಿದ ತಕ್ಷಣ ನನ್ನ ಜೊತೆಯಾಗಿ ಇದ್ದುಕೊಂಡು ಎಲ್ಲದಕ್ಕೂ ಸಪೋರ್ಟ್ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ನಟರಾಜ್, ನಮ್ಮ ಲೋಕಾಯುಕ್ತ SP ಅವರು. ಹಾಗೆ ಎಲ್ಲರೂ ಈ ದಿವಸ ಸೇರಿಕೊಂಡು ಈ ಒಂದು ಮುಹೂರ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ದೇವರು ಎಲ್ಲರಿಗೂ ಶುಭವನ್ನು ಕೊಡಲಿ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಹೇಗೆ ನಿಮ್ಮ ಕಣ್ಣುಗಳಲ್ಲಿ ನಾವು ನೋಡೋದಾದ್ರೆ ಕಥೆಯನ್ನು ಬಿಟ್ಟು ಕೊಡದೆ ಹೇಳಬೇಕು. ಹಂಗೆ ನಿಂತ್ಕೊಂಡೆ ಮಾತಾಡ್ಕೊಳ್ಳಿ. ಶ್ರೀ ಕ್ಷೇತ್ರ ಗಣೇಶಪುರ ಮಹಾಗಣಪತಿ ದೇವಸ್ಥಾನ ಇಲ್ಲಿ ಮುಹೂರ್ತ ಆಗಿ ಈಗಷ್ಟೇ ಚಾಲನೆ
ಆಗಿದೆ ಇವತ್ತು ಮೊದಲನೇ ದಿನ. ಕಡಲಕೋಟೆ ಅಂತ ಅಂದ್ಬಿಟ್ಟು ಸಿನಿಮಾ ಅಂತ ಬಂದಾಗ ಇದೊಂದು ಕೋಸ್ಟಲ್ ಪ್ರದೇಶದಲ್ಲಿ ನಡೆಯುವಂಥ ಒಂದು ಗ್ಯಾಂಗ್ಸ್ಟರ್ ಮೂವಿ. ಓಕೆ, ತುಂಬ ಬ್ಲಡ್ಶೆಟ್ ಇರುತ್ತೆ, ಹಾಗೆ ಒಂದು ಎಮೋಷನ್ಸ್ ಇರುತ್ತೆ, ಫ್ಯಾಮಿಲಿ ಸೆಂಟಿಮೆಂಟು, ಮತ್ತು ಹಾಗೆ ಆಲ್ಮೋಸ್ಟ್ ಫ್ರೆಂಡ್ಶಿಪ್ಪು, ಮತ್ತು ಒಂದು ಮನಿ ಮೇಲೆ ಬಿದ್ದಾಗ ಹೇಗಾಗುತ್ತೆ ಮನುಷ್ಯನ ಮೈಂಡು ಅನ್ನೋದು ಅದ್ರ ಮೇಲೆ ಹೋಗುತ್ತೆ. ಹಾಗೆ ಕೋಸ್ಟಲ್ನ ರೀಜನಲ್ಲೇ ನಡೆಯೋದು. ಹಾಗೆ ಉಡುಪಿ, ಸೂರತ್ಕಲ್ಲು ಮತ್ತು ಮಂಗಳೂರಿನ ಹಾರ್ಬರು, ಬೇಂಗ್ರೆ ಈ ಜಾಗಗಳಲ್ಲಿ ಶೂಟಿಂಗ್ ನಡೆಯುತ್ತೆ. ಸುಮಾರು ಒಂದು 65 ದಿನದ ಶೂಟಿಂಗ್ ಪ್ಲಾನ್ ಮಾಡ್ತಾರೆ. ಇನ್ನು ತಾರಾಗಣ ಅಂತ ಬಂದಾಗ ವಶಿಷ್ಠ ಸರು ಲೀಡಾಗಿ, ಹಾಗೆ ಸುಷ್ಮಿತಾ ಭಟ್ ಅಂತ ಅಂದ್ಬಿಟ್ಟು ಫಿಮೇಲ್ ಲೀಡಾಗಿ, ಹಾಗೆ ರವಿಶಂಕರ್ ಸರ್ ಒಂದೊಳ್ಳೆ ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಇನ್ನು ನಮ್ಮ ಸುರಾಜ್ ಶೆಟ್ಟರು ಅವರು ಅಷ್ಟೇ ತುಂಬ ಬೇರೆ ಥರದ್ದೇ ಒಂದು ಪ್ರಯೋಗಕ್ಕೆ ಹೊರಟಿದ್ದಾರೆ. ಇನ್ನು ಶರತ್ ಲೋಹಿತಾಶ್ವ ಸರ್, ತಾರಾ ಮೇಡಮು, ಅಚ್ಯುತ್ ಸರ್, ಇಷ್ಟು ಜನ ತಾರಾಪಳ್ಯದಲ್ಲಿ ಇರ್ತಾರೆ. ಯಶಕ್ತಿ ಅವರು ಇರ್ತಾರೆ. ಇಷ್ಟು ಜನ. ಹಾಂ ಸರ್, ಅಲ್ಲಿ ಒಂದು ಮೈಕ್ ಕೊಟ್ಬಿಡಿ. ಶೂಟಿಂಗ್ ನಡೆಯುತ್ತೆ ಪೂರ್ತಿ ಇಲ್ಲೇ ನಡೆಯುತ್ತೆ. ಹಾಂ ಹೌದು, 60 ರಿಂದ 65 ದಿನ ಅನ್ನೋಂಥ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ. ಇದು ಆಲ್ಮೋಸ್ಟ್ ಸೂರತ್ಕಲ್ಲು, ಉಡುಪಿ ಮತ್ತು ಮಂಗಳೂರು ಈ ಭಾಗಗಳಲ್ಲಿ ಶೂಟಿಂಗ್. ಕತೆ ಕೂಡ ಇಲ್ಲಿದೆ ಇಲ್ಲಿದೆ ಕರಾವಳಿ. ಈಗ ಆಲ್ರೆಡಿ ಸುಮಾರು ಕರಾವಳಿ ಕಥೆಗಳು ಬರ್ತಾ ಇದ್ದಾರೆ. ಇದು ಯಾವ ರೀತಿ ಇರುತ್ತೆ? ಇದು ಒಂದು ಸುಮಾರು ಬೇರೆ ಬೇರೆ ಪ್ರಭೇದದ ಕಥೆಗಳು ಬಂದಿದೆ. ಇದು ಬಂದು ಕಂಪ್ಲೀಟ್ಲಿ ಆಕ್ಷನ್ ಓರಿಯೆಂಟೆಡ್. ಒಂದು ಹಾರ್ಬರ್ನ ಒಂದು ಹಿಡಿತ ಸಾಧಿಸೋದ್ರ ಬಗ್ಗೆ ಇರುವಂತಹ ಒಂದು ಬ್ಯಾಕ್ಡ್ರಾಪ್ನ ಕತೆ ಒಂದು. ಔಟ್ ಅಂಡ್ ಔಟ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಮತ್ತೆ ಬೇರೆ ರೇಜಿಂಗ್ ಫೀಲ್ ಕೊಡುವಂತಹ ಒಂದು ಸಿನಿಮಾ. ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಸೆಲೆಕ್ಟೆಡ್ ಟ್ರೂ ಇವೆಂಟ್ಸ್. ಕತೆ ಉಟ್ಕೊಂಡಿದ್ದೀವಿ, ಸರ್ ಕತೆ ಉಟ್ಕೊಂಡಿದ್ದು ಹಾಂ ಹೇಗೆ ರಿಯಲ್ ಇನ್ಸಿಡೆಂಟ್ ಕತೆ ಅಂದ್ರೆ ಕತೆ ಒಂದಷ್ಟು ನಡೆದಿರುವಂಥ ಘಟನೆಗಳನ್ನ ನಾನೆಲ್ಲ ಮಾತಾಡ್ತಾ ಇದ್ದೆ. ನಿರ್ಮಾಪಕರು ಒಂದಷ್ಟು ಘಟನೆಗಳನ್ನ ಹೇಳಿದ್ದು, ಅದ್ರ ಬೇಸ್ ಮೇಲೆ ನಾವು ಕತೆನ ಮಾಡಿದ್ದು. ಅಂದ್ರೆ ಘಟನೆಗಳನ್ನ ಇಟ್ಕೊಂಡು ಯಾವ ಥರ ನಾವು ಒಂದು ಕತೆನ ಹೇಳಿದ್ವಿ ಅನ್ನೋದು. ಅದರೊಳಗೆ ಕೃಷ್ಣ ಈ ಕಡೆ ಮಂಗಳೂರು ಭಾಗದ ಭೂಗತ ಲೋಕದ ಕತೆ ಇರುತ್ತೆ. ಮಂಗಳೂರು ಭಾಗದ ಭೂಗತ ಲೋಕ ಅಂದ್ರೆ ಭೂಗತ ಲೋಕ ಅನ್ನೋದಕ್ಕಿಂತ ಇಲ್ಲಿ ಒಂದು ತಾರತಮ್ಯ ಅಥವಾ ಒಂದು ಹಾರ್ಬರ್ನ ಒಂದು ಹಿಡಿತ ಅಂತಂದಾಗ ಅಲ್ಲಿ ನಡೆಯುವಂಥ ಒಂದಷ್ಟು ಶೋಷಣೆಗಳನ್ನ ತೋರಿಸ್ಕೊಂತ ಅದರಲ್ಲಿ ಯಾವ ಥರ ಒಂದು ಬೆಂಕಿಯಲ್ಲಿ ಅರಳಿದ ಹೂವು ಅನ್ನೋ ಯಾವ ಥರ ಎದ್ದು ಬರ್ತಾರೆ ನಮ್ಮ ನಾಯಕನ ಅನ್ನೋದ್ರ ಮೇಲೆ. 3 ತಿಂಗಳಿಂದ ಈ ಲೊಕೇಶನ್ ಹೌದೌದು, ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿದಿದೆ. ಇವತ್ತಿಂದ ಸ್ಟ್ರೈಟ್ ಅವೇ ವಿ ಆರ್ ಗೋಯಿಂಗ್ ಫಾರ್ ಶೂಟ್. ಲೊಕೇಶನ್ ಭಿನ್ನವಾದ ಯಾಕಂದ್ರೆ ಇವತ್ತು ಅಂದ್ರೆ ಲೊಕೇಶನ್ ನೋಡುವಾಗ ಏನಾಯ್ತು ಅಂದ್ರೆ ನಮ್ಗೆ ಆಶ್ಚರ್ಯ, ಈ ಲೊಕೇಶನ್ ನೋಡಿ ನಾವು ಸ್ಕ್ರಿಪ್ಟ್ ಬರ್ತಾ ಸ್ಕ್ರಿಪ್ಟ್ ಬರೋದಕ್ಕೆ ನೋಡ್ತಿದ್ವಾ ಅನ್ನೋ ಅಷ್ಟು ಮಟ್ಟಿಗೆ ಹತ್ರದ ಲೊಕೇಶನ್ಸ್ಗಳು ಸಿಕ್ತು. ತುಂಬಾ ಚೆನ್ನಾಗಿದೆ. ಹಾಡುಗಳು 5 ಹಾಡುಗಳು, 6 ಹಾಡು, 5+1 ಒಂದು ಬಿಟ್ ಸಾಂಗ್, 5 ಸಾಂಗ್ಗಳು. ಚೇತನ್ ಅವರು ಬರೀತಿದ್ದಾರೆ, ಪ್ರಮೋದ್ ಮರವಂತೆ, ಶರತ್ ನಾಗರಾಜು ಮತ್ತೆ ದೇವು, ಇಷ್ಟು ಜನ ನಮ್ಮ ಹತ್ರ ಕೇಳುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರಿಗೆ. ಇದೀಗ ಒಂದೇ ಲ್ಯಾಂಗ್ವೇಜ್ ಸಂಗೀತ ನಿರ್ದೇಶಕ ಲ್ಯಾಂಗ್ವೇಜ್ ಒಂದೇ ಭಾಷೆಯಲ್ಲಿ ಕನ್ನಡದಲ್ಲಿ ಮಾತ್ರ ಬರ್ತಿದೆ ಅಥವಾ ತುಳು ಕನ್ನಡ ಲ್ಯಾಂಗ್ವೇಜು, ತುಳುವಿನ ಡೈಲೆಕ್ಟ್ ಇರುತ್ತೆ ಒಂದಷ್ಟು ಭಾಗಗಳಲ್ಲಿ. ಪಾತ್ರಗಳ ಅಂದ್ರೆ ಪ್ರಭಾವ ಆ ಲ್ಯಾಂಗ್ವೇಜ್ನ ಪ್ರಭಾವ ಇರುತ್ತೆ. ಕನ್ನಡದಲ್ಲಿ ಇರುತ್ತೆ ಸರ್, ಸಂಪೂರ್ಣವಾದ ಅರ್ಥ. ಶೈಲಿ ಅಂದ್ರೆ ಇಲ್ಲಿಯ ಭಾಗದ ಶೈಲಿಯೂ ಇರುತ್ತೆ, ನಿಮಗೆ ಬೆಂಗಳೂರಿನ ಭಾಗದ ಶೈಲಿಯೋ ಪಾತ್ರಗಳು ಬಂದಾಗ ಆ ಡೈಲೆಕ್ಟ್ ಇರುತ್ತೆ ಸರ್. ಓಕೆ, ಧನ್ಯವಾದಗಳು ನಿರ್ದೇಶಕರಿಗೆ. ಇದೀಗ ಸಿನಿಮಾದ ಹಾಡುಗಳ ಬಗ್ಗೆ ಪ್ರಶ್ನೆ ಕೇಳಿ ಆಯಿತು. ನಿಮ್ಮ ಕಡಲ್ಕೋಟೆ ಜರ್ನಿ ದಯವಿಟ್ಟು. ಎಲ್ಲ ಮಾಧ್ಯಮ ಗುರು ಹಿರಿಯ ವೈದ್ಯರಿಗೆ ನಮಸ್ಕಾರಗಳು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ನೆರೆದಿರ್ತಕ್ಕಂತಹ ಆಡಿಯನ್ಸ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮೆಲ್ಲರ ಕಡಲ್ಕೋಟೆ. ಇದರಲ್ಲಿ ಆಗಲೇ ಮಾತಾಡಿದ ಹಾಗೆ
5 ಹಾಡಿದೆ. ಐದರ ಜೊತೆ ಒಂದು ಎಕ್ಸ್ಟ್ರಾ ಇವಾಗ ಆಡ್ ಆನ್ ಆಗಿದೆ, ಅದು ಬಿಟ್ ಸಾಂಗ್ ಆಗಿ ಮೂಡಿ ಬರುತ್ತೆ. ಸೊ ಇದರಲ್ಲಿ ಹಲವಾರು ಅದ್ಭುತವಾಗಿರುವಂತಹ ಗಾಯಕರು ಹಾಡ್ತಿದ್ದಾರೆ. ಹಾಗೆ ಅದ್ಭುತವಾಗಿರುವಂತಹ ಬರವಣಿಗೆ ಅಂದ್ರೆ ಬರೆದಿರುವಂತಹ ಎಲ್ಲ ಲಿರಿಕ್ ರೈಟರ್ಸ್ಗಳನ್ನು ಅಷ್ಟೇ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಆಲ್ರೆಡಿ ಕಂಪೋಸ್ ಆಗಿದೆ ಸಾಂಗ್ಸ್ ಎಲ್ಲ. ಇವತ್ತಿಂದ ಶೂಟಿಂಗ್ ಹೋಗ್ತಾ ಇದೆ. ಬಹಳ ಎಕ್ಸೈಟ್ ಆಗಿದ್ದೀನಿ. ಅಂದ್ರೆ ಯಾಕೆಂದ್ರೆ ಕತೆ ನನಗೆ ಅಷ್ಟು ಇಷ್ಟ ಆಯ್ತು. ಅಂಡ್ ನನ್ನ ಬ್ರೋ ವಸಿಷ್ಠ ಬ್ರೋ ನಡೆಸ್ತಿದ್ದಾರೆ ಅಂತಂದಾಗ ಕೇಳಿದಾಗ ಇನ್ನೂ ಬಹಳನೇ ಖುಷಿ ಆಯ್ತು. ಅಂಡ್ ಇವತ್ತು ರವಿಶಂಕರ್ ಸರ್ನ ನೋಡಿದ್ದು ನನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ನೇರದಲ್ಲಿ ಅಂದ್ರೆ ಭೇಟಿ ಮಾಡಿದ್ದು. ಬಹಳನೇ ಅವರ ನಟನೆಗೆ ಬಹಳ ನಾನು ತುಂಬಾ ಫ್ಯಾನ್ ನಾನು. ಸೊ ಇವತ್ತು ಹೆಂಗೆ ಅಂತಂದ್ರೆ ಇದಕ್ಕೆಲ್ಲ ಕಾರಣಕರ್ತರಾದಂತಹ ನನ್ನ ಅನ್ನದಾತರು ಧರ್ಮಣ್ಣ ಅವರು ಎಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಒಂದು ಅಂದ್ರೆ ಒಂಥರ ಇದು ಹೋಗ್ತಾ ಹೆಂಗಾಗೋಯ್ತು ಅಂತಂದ್ರೆ ಇವಾಗ ಸುಮಾರು ಕೆಲವರೆಲ್ಲ ಹೇಳ್ತಾರೆ ಅಂದ್ರೆ ಒಂಥರ ನಾವು ಫ್ಯಾಮಿಲಿ ತರ ಮಾಡಿದ್ವಿ ಅದು ಮಾಡಿದ್ವಿ. ಅದು ನಿಜವಾಗ್ಲೂ ಇದು ಅದು ಫೀಲ್ ಆಗಿದೆ. ಯಾಕೆಂದ್ರೆ ಸ್ವಂತ ಅಣ್ಣನಾಗೇನೆ ನಿಂತು ಏನೇ ಕೇಳಿದ್ರು ಸಿನಿಮಾಗೆ ಏನೇ ಬೇಕು ಅಂತಂದ್ರು ಅಣ್ಣ ನಾನು ಲೈವ್ ಮಾಡಿಸ್ತೀನಿ. ಮೊನ್ನೆ ನಮ್ಮ ಇಲ್ಲಿ ತಾಸೆ ಲೈವ್ ಮಾಡಿಸ್ತೀವಿ, ಅದಕ್ಕೆ ಏನ್ ಬೇಕಾಗತ್ತೆ ಓಕೆ ಡನ್ ಅಷ್ಟೇ ಅವ್ರು ಮಾತು, ಇನ್ನೇನು ಮಾತಾಡಲ್ಲ. ಅಣ್ಣ ಇದು ಲೈವ್ ಬೇಕು, ಇದು ಇಂಥವ್ರ ಕೈ ಹಾಡ್ಸೋಣ. ಮತ್ತೆ ಅವ್ರಿಗೆ ಬಹಳ ಮುತುವರ್ಜಿಯಿಂದ ಅವರೇ ಇಂಥ ಹಾಡಿಗೆ ಇದೇ ಸಿಂಗರ್ ಬೇಕು ಅಂತಾನೆ ಹೇಳಿ ಇದನ್ನ ಮಾಡಿಸ್ತಿದ್ದಾರೆ. ಅಷ್ಟು ನನಗೆ ಲಿಬರ್ಟಿ ಇದೆ. ಅಂಡ್ ಇದು ಇಡೀ ತಂಡ ನನ್ನ ಡೈರೆಕ್ಟರ್ ರಂಜಿತ್ ಬ್ರೋ ಬಹಳ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಅಂಡ್ ಅವರ ಇಡೀ ತಂಡ ನಮ್ಮ ಶಂಕರ್ ಬ್ರೋ ಆಗಿರ್ಬೋದು, ಎಲ್ಲರೂ ಅಷ್ಟೇ, ನಮ್ಮ ಎಡಿಟರ್ ಪವನ್ ಅವರು ಬಹಳನೇ ಒಂದು ಪ್ರೀತಿಯ ಒಂದು ತಂಡ. ನಮ್ಮ DOP ಸರ್ ಅವರು ನಾನು ಅವ್ರ ಜೊತೆ ಒಂದು ಸಿನಿಮಾ ಕೋಣ ಅನ್ನೋ ಒಂದು ಸಿನಿಮಾ ಕೂಡ ಅದಕ್ಕೆ ವರ್ಕ್ ಮಾಡಿದೆ ಅವ್ರ ಜೊತೆ. ಅವರು ಬಹಳ ಒಳ್ಳೆ ವ್ಯಕ್ತಿತ್ವ. ಮೊದಲನೇದಾಗಿ ಒಳ್ಳೆ ಮನಸ್ಸಿರುವಂತಹ ವ್ಯಕ್ತಿ. ಅದ್ರ ಜೊತೆಗೆ ನಮ್ಮ ತಂಡಕ್ಕೆ ಅವರು ಬಂದಿರೋದು ಇವಾಗ ಬಹಳನೇ ಹೆಮ್ಮೆ ಆಗಿದೆ. ಇಡೀ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇನೆ. ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರ. ದಯವಿಟ್ಟು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಮೊದಲಿಗೆ ಇಲ್ಲಿರುವಂತಹ ಗಣೇಶನಿಗೆ ವಂದಿಸುವ ಹಾಗೆ ಇಲ್ಲಿರುವಂತಹ ಎಲ್ಲ ದೈವಗಳಿಗೆ ವಂದಿಸ್ತಾ ಇದ್ದೇನೆ. ಮೊದಲಿಗೆ ಧರ್ಮೇಂದ್ರನ್ ನನಗೆ ಶುಭ ಹಾರೈಕೆಗಳು ನನ್ನ ಕಡೆಯಿಂದ. ಅವರು ಮಾಡ್ತಿರುವಂತಹ ಎಲ್ಲ ಕಾರ್ಯಗಳು ಪ್ರಮುಖ ಶಾಲೆಯಲ್ಲಿ ಇಲ್ಲ ಅಂದ್ರೆ ಶಿಕ್ಷಣಿಕ ರಂಗಾಗಿ ಎಲ್ಲಗಳನ್ನೂ ಅವರಿಗೆ ಸೊ ಈಗ ಒಂದು ಸಿನಿಮಾಗೆ ಕಾರ್ಯ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಅವರು ಮುಂಚೆನೇ ಇರಬೇಕು ಅಂತ ನಾನು ದೇವರ ಪ್ರಾರ್ಥಿಸ್ತಾ. ಇನ್ನೊಂದು ರಂಜಿತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ದಿಗ್ಗಜರ ಒಂದು ಸಂಗಮದಲ್ಲಿ ನನ್ನಂತ ಒಂದು ಪುಟ್ಟ ಕಲಾವಿದನಿಗೆ ಒಂದು ಅದ್ಭುತ ಪಾತ್ರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆ. ಟಿವಿಯಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ವಿ, ಅವರು ಡೈಲಾಗ್ ಬರೆಯುವಾಗ ನನಗೆ ಏನೇನೋ ಆಗ್ತಾ ಇತ್ತು. ಅವ್ರ ಪಕ್ಕ ಅಲ್ಲಿ ನಿಂತ್ಕೊಳ್ಳುವಾಗ ವೈಬ್ರೇಟ್ ಆಗ್ತದೆ. ನನ್ನ ಮುಂದೆ ತನ್ನದು ಈಗ. ಸೊ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಕಾಲೇಜ್ ಟೈಮಲ್ಲಿ ವಸಿಷ್ಠ ಅವರು ಹಾಡಿದ ಹಾಡಿಗೆ ತುಂಬಾ ಸರಿ ಒಂದು ಪ್ರೋಗ್ರಾಮ್ ಎಲ್ಲ ಕೊಟ್ಟಿದೆ, ಕಿರಿಕ್ ಕೊಟ್ಟಿದೆ. ಸೊ ಅವ್ರ ಜೊತೆ ಇವತ್ತು ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಖುಷಿಯಾಗಿರೋ ವಿಷಯ. ಹಾಗೆ ದೊಡ್ಡವರು ಇದ್ದಾರೆ, ಶಶಾಂಕ್ ಭಾಯಿ ಇದ್ದಾರೆ, ಅವರ ಹಾಡುಗಳು ಕೇಳ್ತಿರೋರು ಯಾರು ಇಲ್ಲ. ಇಂತಹ ಒಂದು ದೊಡ್ಡ ಟೀಮ್ ಅಲ್ಲಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ. ಜನಗಳನ್ನ ತುಂಬಾ ಶಾಂತವಾಗಿ ನೋಡ್ಬೋದು. ಕಾಂತಾರದ ಧ್ರುವನಾಗಿ ಎಲ್ಲರಿಗೂ ಶಿವದತ್ತ ಗುಳಿಗೆಯಾಗಿ ಕ್ಯಾರೆಕ್ಟರ್ ತುಂಬಾ ಜನ ಪರಿಚಯ ಇದೆ. ಸೊ ನನ್ನ ಪ್ರಕಾರ ಈ ಸರಿ ಸೈಲೆನ್ಸ್ ಇಂದ ಡೈರೆಕ್ಟ್ ವೈಲೆನ್ಸ್ ಹೋಗುವಂತ ಒಂದು ಸಮಯ. ಸೊ ಇನ್ನೊಂದು ಥ್ಯಾಂಕ್ಸ್ ಪವನ್, ನಿಮ್ಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಕ್ಯಾರೆಕ್ಟರ್ ಕೂಡ ನಿಮ್ ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಆ ಶಾಂತತೆ ಎಷ್ಟು ಶಾಂತವಾಗಿತ್ತು. ನನ್ನ ಪ್ರಕಾರ ಇದರಲ್ಲಿ ವೈಲೆನ್ಸ್ ಸಂಭವ ಕೂಡ ಹಾಗೆ ಇರುತ್ತೆ ಅಂತ ನನ್ನ ಪ್ರಕಾರ ಕತೆ ಹೇಳುವಾಗ ನಂಗೆ ಗೊತ್ತಾಯ್ತು. ಇನ್ನು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋದಿಲ್ಲ. ನಾವು ಇನ್ನು ಆಕ್ಟ್ ಮಾಡ್ಬೇಕಷ್ಟೇ. ಇನ್ನು ಆಕ್ಟ್ ಮಾಡಿದ್ಮೇಲೆ ಸಿನಿಮಾ ನೋಡಬೇಕು, ಸಿನಿಮಾನ ಗೆಲ್ಲಿಸ್ಕೊಳ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಾಗಿ ಕಡಲ್ಕೋಟೆ ಯಾವ ರೀತಿಯಾಗಿ ಚಿತ್ರೀಕರಣ ಮಾಡಬೇಕು ಅಂತ ಹೇಳಿ ಹುಮ್ಮಸ್ಸಲ್ಲಿದ್ದೀರಾ, ನಿಮ್ಮ ಮಾತು ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಂಜಿತ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ಧರ್ಮಣ್ಣ, ನಾವು ಏನು ಎಕ್ವಿಪ್ಮೆಂಟ್ಸ್ ಕೇಳಿದ್ರು ಇಲ್ಲ ಅಂದರೆ ಸಿನಿಮಾಗೆ ಏನು ಬೇಕೆಲ್ಲ ಒದಗಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಸಪೋರ್ಟು ನಮ್ಗೆ ತುಂಬ ಇಂಪಾರ್ಟೆಂಟು. ಆಮೇಲೆ ವಸಿಷ್ಠ ಸರ್, ನಾನಿದು ಫಸ್ಟ್ ಸಿನಿಮಾ ವಸಿಷ್ಠ ಸರ್ ಜೊತೆ ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ರವಿಶಂಕರ್ ಸರ್, ಅವ್ರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದ್ದೆ. ಇವತ್ತು ಅವ್ರ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡೋದು ನನಗೆ ತುಂಬ ಖುಷಿ ಕೊಡ್ತಾರೆ.
ಥ್ಯಾಂಕ್ ಯು ಸರ್. ಆಮೇಲೆ ಶಂಕರ್ ಸರ್ ಈ ಸಿನಿಮಾ ಬೋರ್ಡ್ ಡೈರೆಕ್ಟ್ರು, ಅವರು ಒಂದು ಬೆನ್ನೆಲುಬು, ತುಂಬ ಥ್ಯಾಂಕ್ ಯು. ಆ್ಯಂಡ್ ಪವನ್ ಸರ್ ತುಂಬ ಥ್ಯಾಂಕ್ಸ್, ನಮಗೆಲ್ಲ ಅರೇಂಜ್ ಮಾಡಿಕೊಟ್ಟು ನಮಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ಶರೀಫಣ್ಣ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಮ ಕಥೆಯ ಒಂದು ದೊಡ್ಡ ಸೂತ್ರಧಾರಿ, ಈ ಸೂತ್ರಧಾರಿ ಅಂದರೆ ಒಂದು ಕಪಟ ನಾಟಕ ಸೂತ್ರಧಾರಿ ಅಲ್ಲ, ಸೂತ್ರಧಾರಿ ಅದ್ಭುತವಾದ ಒಂದು ವಿಡಂಬನೆಯೊಂದಿಗೆ ಬೇರೆ ರೀತಿಯೇ ಹೊಸದಾಗಿ ಕಾಣಿಸ್ತಾರೆ ಇದರಲ್ಲಿ. ಅವರ ಮೂಲಕ ಈ ಸಿನಿಮಾ ನಡೆಯುತ್ತೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಈ ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ಬರೆದಿರೋ ರೀತಿನೇ ಆ್ಯಕ್ಚುಲಿ ನನಗೆ ಇದನ್ನು ಈ ಕಥೆ ಒಪ್ಪಕ್ಕೆ ಮೂಲ ಕಾರಣ. ತುಂಬಾ ಅದ್ಭುತವಾದ ಬರವಣಿಗೆ, ಅದ್ಭುತವಾದ ವಿಷಯಗಳು. ಈ ಸುತ್ತಮುತ್ತಲ ಭಾಗದಲ್ಲಿ ನಡೆದಂಥ ಹಲವಾರು ಘಟನೆಗಳು ನಮಗೆ ಈ ಒಂದು ಕಥೆಗೆ ಸ್ಫೂರ್ತಿ. ಘಟನೆಗಳನ್ನ ರಮಣನ ಬಾಯಲ್ಲಿ ಕೇಳೋದೇ ಒಂದು ಚಂದ. ಅದನ್ನ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದೀರಿ ರಂಜಿತ್, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಇದನ್ನ ಶೂಟ್ ಮಾಡಲಿಕ್ಕೆ ವಿ ಆರ್ ಎಕ್ಸೈಟೆಡ್. ಆ್ಯಂಡ್ ಇವತ್ತು ಅಣ್ಣನ ಎಂಟ್ರಿ ಆಗಿದೆ, ಇಲ್ಲಿಂದ ಶುರು ಆಗುತ್ತೆ ಶೂಟಿಂಗು. ಸೊ ಇಟ್ ಬಿ ಫನ್ ರೈಡ್, ಒಂದು ರೋಲರ್ ಕೋಸ್ಟರ್ ರೈಡ್ ಆಗಿರುತ್ತೆ. ಕರಾವಳಿ ಮಠದ ಕಥೆಗೆ ಪರಿಪೂರ್ಣವಾಗಿ ನಾಯಕನಾಗಿ ಪೂರ್ತಿ ಜವಾಬ್ದಾರಿ ಮೇಲೆ ಯಾವ ರೀತಿ ಇದೆ ನಿಮ್ಮ ಪಾತ್ರ, ಯಾವ ರೀತಿ ನನಗೆ ಕರಾವಳಿ ಒಂದು ನನ್ನ ಇಷ್ಟವಾದ ಜಾಗ. ಚಿಕ್ಕ ಬಾಲ್ಯದಿಂದ ಒಡನಾಡ ಜಾಸ್ತಿ, ಹಾಗಾಗಿ ನನಗೆ ಒಂದು ಮಟ್ಟಕ್ಕೆ ತುಳು ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿನ ಶೈಲಿ ಸ್ಲ್ಯಾಂಗು ಎಲ್ಲ ಸ್ವಲ್ಪ ಈಸಿ ನನಗೆ ಕ್ಯಾಚ್ ಮಾಡೋದು, ಹಾಗಾಗಿ ಅದೊಂದು ಸುಲಭದ ವಿಚಾರ. ಜೊತೆಗೆ ಇದರಲ್ಲಿ ಇಲ್ಲೇ ನಡೆದ ಘಟನೆ ಆದ್ದರಿಂದ ತುಂಬ ಕೇರ್ಫುಲ್ ಆಗಿ ಅದನ್ನ ನಾವು ಡ್ರಾಫ್ಟ್ ಮಾಡಬೇಕಾಗಿತ್ತು. ನನ್ನ ಡೈರೆಕ್ಟರ್ ಮಾಡಿದ್ದಾರೆ. ಡೈರೆಕ್ಟರ್ ಅವ್ರದ್ದೊಂದು ಸೇನೆ ಇದೆ, ದೊಡ್ಡ ಸೈನ್ಯ, ಅದ್ಭುತವಾದ ಟ್ಯಾಲೆಂಟೆಡ್ ಬಂಚ್ ಆಫ್ ಪೀಪಲ್ ಇಲ್ಲೇ ಇದ್ದಾರೆ. ಸೊ ಅದನ್ನು ರೆಂಡರ್ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರೋದ್ರಿಂದ ಅವರು ಆಲ್ರೆಡಿ ನಮ್ಮ ಕೆಲಸ ಬಹುತೇಕ ಮುಗಿಸ್ಬಿಟ್ಟಿದ್ದಾರೆ. ಅವರು ಅಷ್ಟು ಅಚ್ಚುಕಟ್ಟಾಗಿ ಬರೆದು ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ಅದನ್ನ ರೆಂಡೇಷನ್ ನಾವು ಮಾಡಬೇಕಿದೆ. ಹಾಗಾಗಿ ಕ್ಯೂರಿಯಸ್ನ ಇದು ನಿಜವಾಗ್ಲೂ ಅಂದರೆ ಉತ್ಪ್ರೇಕ್ಷೆಗೆ ಎಲ್ಲರೂ ಡಿಫ್ರೆಂಟ್ ಆಗಿದೆ ಅನ್ನೋದು ಹೇಳೋದಕ್ಕಿಂತ ತುಂಬ ನೈಜವಾಗಿದೆ, ತುಂಬ ಮನಸ್ಸಿಗೆ ಹತ್ತಿರವಾಗುತ್ತೆ. ಒಂದು ಗ್ಯಾಂಗ್ಸ್ಟರ್ ಬ್ಯಾಕ್ಡ್ರಾಪ್ ಆದರೂ ಕೂಡ ಇದರಲ್ಲಿರ್ತಕ್ಕಂಥ ಮೌಲ್ಯಗಳು ತುಂಬ ಅದ್ಭುತವಾಗಿದೆ. ಆ್ಯಂಡ್ ಎಮೋಷನ್ಸ್ ಕೋರ್ ಸ್ಟ್ರೆಂತ್ ಆಫ್ ದಿಸ್ ಸಿನಿಮಾ. ನನ್ನ ಬಹಳ ದಿವಸಗಳ ನಂತರ ಇದರ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಮಾಸ್ ಸಿ ಕ್ಯಾರೆಕ್ಟರಲ್ಲಿ ನಾವು ನೋಡಬಹುದು. ಆ್ಯಂಡ್ ಯಾವಾಗಲೂ ಅಂದರೆ ಒಂದು ರಾಜರಲ್ಲಿ ಒಂದು ಟಗರು, ಒಂದು ಗೋಫ್ತಿ, ಅದರ ಒಂದು ಪ್ರಾಪರ್ ಕಮರ್ಷಿಯಲ್ ಲೇಔಟಲ್ಲಿ ನಾನು ಸ್ವಲ್ಪ ಆಗೀಗ ಜಗಲ್ ಮಾಡ್ತಿರ್ತೀನಿ. ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಕಡೆ ಒಲವು ಜಾಸ್ತಿ ನನಗೆ. ಇದರಲ್ಲಿ ಇದು ಒಂದು ಎಕ್ಸ್ಪೆರಿಮೆಂಟಲ್ ಅನ್ನೋಕ್ಕಿಂತ ಪ್ರಾಪರ್ ಅಮೇಝಿಂಗ್ ಕಮರ್ಷಿಯಲ್ ಆ್ಯಕ್ಷನ್ ಡ್ರಾಮಾ ಇದೆ. ಐ ಎಕ್ಸೈಟೆಡ್. ಅದ್ರ ಬಗ್ಗೆ ಜಾಸ್ತಿ ಖಂಡಿತ. ಕಳೆದ ವರ್ಷ ಒಂದು ಗ್ಯಾಪ್ ಆಗಿತ್ತು ಲವ್ಲಿ ಆದಮೇಲೆ. ಯಾತಕ್ಕೆ ಅಂದರೆ ನೀವು ತೆಲುಗುಗೆ ಹೋಗ್ಬಿಟ್ಟಿದ್ದೀರಾ ಅನ್ನೋ ಥರ ಇದ್ದಿದೆ. ಇದಲ್ಲದೆ ಇನ್ನು ಯಾವ ಸಿನಿಮಾ ಏನಾಗ್ತಾ ಇದೆ? ಆ ಕಂಪ್ಲೇಂಟ್ ನಾನು ಕೇಳ್ಪಟ್ಟೆ, ತೆಲುಗು ಹೊರಟೋಗಿದ್ದೀನಿ, ಕನ್ನಡ ಬಿಟ್ಬಿಟ್ಟಿದ್ದೀನಿ ಅಂತ. ಇಲ್ಲ ನನಗೆಲ್ಲ ಅದು ಆಗೋದು ಇಲ್ಲ, ಮಾಡೋಕ್ಕಾಗೋದು ಊಹೆಲ್ಲೂ ಬರಲ್ಲ ನಮಗದು. ಅದಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಒಪ್ಪಿಕೊಂಡಾಗ ಒಂದು ಟೈಮ್ ಲೈನಲ್ಲಿ ಕೆಲಸ ಮಾಡಬೇಕಾದ್ರೆ ಲುಕ್ಕು ಇನ್ನೊಂದು ಮತ್ತೊಂದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಕನ್ನಡ ಸಿನಿಮಾ ಮಾಡೋದಕ್ಕೆ ಯಾವಾಗ, ಬಟ್ ಮಧ್ಯದಲ್ಲಿ ನಾನು ಅಣ್ಣ ಮಾಡಿರೋ ಒಂದು ಸಿನಿಮಾ ಇನ್ನೇನು ರಿಲೀಸ್ ರೆಡಿ ಆಗಿದೆ, ತಲವಾರ್ಪೇಟೆ. ಅದು ಒಂದು ಫೆಂಟಾಬ್ಲಸ್ ಪಾತ್ರ, ಒಂದು ಅದ್ಭುತವಾದ ಕಥೆ, ತುಂಬಾ ಬೇರೆ ರೀತಿ. ಬಟ್ ಅದು ಆ ಸಿನಿಮಾ ಬಗ್ಗೆ ಇನ್ನೊಂದ್ಸರಿ ಮಾತಾಡಿದೆ. ಈಗ ಕಡಲ್ಕೋಟೆ ಅಂದರೆ ನನಗೇನಂದ್ರೆ ಯಾವುದೇ ಸಿನಿಮಾ ಮಾಡಿದ್ರು ಒಂದು ಅದು ನಮಗೆ ಖುಷಿ ಕೊಡಬೇಕು, ನಮ್ಮನ್ನ ಎಕ್ಸೈಟ್ ಮಾಡಬೇಕು. ಅಥವಾ ನಾವು ಕಲ್ತಿರೋದನ್ನ ಅದಕ್ಕೆ ಏನಾದ್ರು ಅಪ್ಲೈ ಮಾಡೋಂಗಿರ್ಬೇಕು, ಅಥವಾ ಅದರಿಂದ ನಾವೆಲ್ಲರೂ ಕಲಿಯೋಕ್ಕಾಗಬೇಕು. ಸಿನಿಮಾ ಮಾಡೋದಕ್ಕೋಸ್ಕರ ಮಾಡಬಾರ್ದು, ಒಂದು ನಂಬರ್ಗೋಸ್ಕರ ಅಥವಾ ದುಡ್ಡಿಗೋಸ್ಕರ ಮಾಡ್ತಾ ಹೋಗೋದ್ರಲ್ಲಿ ನಾನು ನಂಬಲ್ಲ, ಅದನ್ನು ನಾನು ಒಬ್ಬಲ್ಲ. ಕಾದು ಆಯ್ದಂಥ ಕೆಲವು ಕಥೆಗಳು ಎಕ್ಸಿಕ್ಯೂಷನಲ್ಲಿ ಏನಾಗುತ್ತೆ, ಅದರ ರಿಸಲ್ಟ್, ಕಮರ್ಷಿಯಲ್ ರಿಸಲ್ಟ್ ಏನು ಅನ್ನೋದನ್ನ ಮೀರಿ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಕರ್ತವ್ಯ ನಿಷ್ಠೆಗೆ ತೃಪ್ತಿ ಬರೋಲ್ಲ. ಆ ತೃಪ್ತಿನ ಕೊಡ್ತಕ್ಕಂಥ ಸಿನಿಮಾಗಳು ಅಥವಾ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿರೋದು. ಆ ನಿಟ್ಟಿನಲ್ಲಿ ಈ ಕಥೆ ಅಷ್ಟೇ ನನ್ನ ಥ್ರಿಲ್ ಮಾಡಿದೆ, ತುಂಬ ಖುಷಿ ಕೊಟ್ಟಿದೆ. ಹಾಗಾಗಿ ಲವ್ಲಿ ನಂತರ ನಾನು ಸೈನ್ ಮಾಡಿದಂಥ ನನ್ನ ತಲವಾರ್ಪೇಟೆ ಆದಮೇಲೆ ಇದೇ ಸಿನಿಮಾ ಮಾಡ್ತಿರೋದು. ಸೊ ತುಂಬ ಖುಷಿಯಾಗಿದ್ದೀನಿ. ಇಲ್ಲಿ ಏನಂದರೆ ಆ ಒಂದು ಗ್ಯಾಪ್ ಏನಾಗಿತ್ತಲ್ಲ, ಅದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ರಿಂದ ಗ್ಯಾಪ್ ಆಗಿತ್ತು. ಹಾಗಾಗಿ ಈ ವರ್ಷ ಮೊದಲ ಆದ್ಯತೆ ನಮ್ಮ ಕನ್ನಡ ಸಿನಿಮಾ. ಸೊ ಆದಷ್ಟು ಹೀಗೆ ಮತ್ತೆ ಸಿಗ್ತಾರೆ ಮಾಧ್ಯಮದ ಮಿತ್ರರು, ಗುರು ಹಿರಿಯರ ಜೊತೆ ಒಡನಾಟ ಈ ವರ್ಷ ಜಾಸ್ತಿ ಇರುತ್ತೆ.
ಇಲ್ಲ ಸರ್, ಬೇಸಿಕ್ಲಿ ಈ ಪಿಕ್ಚರ್ ನಾನು ಒಪ್ಕೊಂಡಿರೋದಕ್ಕೆ ಮುಖ್ಯ ಕಾರಣ ರಂಜಿತ್ ಅವರು ಈಗ ಹೇಳಿರೋ ಕತೆ ತುಂಬ ಕ್ಲಾರಿಟಿ, ಕ್ಲಿಯರ್ ಆಗಿದ್ದಾರೆ. ಅವ್ರಿಗೆ ಏನು ಬೇಕೋ ಅದು ಕ್ಲಿಯರ್ ಆಗಿ ಆವತ್ತೇ ಗೊತ್ತಾಯಿತು. ಒನ್ ಅವರಲ್ಲಿ ಅವ್ರ ಬಗ್ಗೆ ಗೊತ್ತಾಯಿತು. ಸೊ ಕತೆ ತುಂಬ ಇಷ್ಟ ಆಯಿತು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೇ ಅದು ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ನಾನು ಹೇಳಲ್ಲ, ಬಟ್ ವೆರಿ ಪವರ್ಫುಲ್ ಕ್ಯಾರೆಕ್ಟರ್. ನನ್ನ ಮುಖಾಂತರ ಇಡೀ ಕತೆ ಮೂವ್ ಆಗುತ್ತೆ ಬಿಕಾಸ್ ಆಫ್ ಮೀ. ಸ್ಟಾರ್ಟ್ನಿಂದ ನನ್ನ ಕ್ಯಾರೆಕ್ಟರು ಆ್ಯಂಡ್ ದೆನ್ ವಸಿಷ್ಠ ಅವರ ಕ್ಯಾರೆಕ್ಟರ್, ಟೋಟಲ್ ಹಾರ್ಬರ್ ಬ್ಯಾಕ್ ಡ್ರಾಪು ತುಂಬ ಚೆನ್ನಾಗಿದೆ. ಸೊ ಈ ಡೆಫಿನೆಟಾಗಿ ಇದು ನನಗೆ ಇನ್ನೊಂದು ಒಳ್ಳೆಯ ಒಂದು ಪಿಕ್ಚರ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ನಿಮ್ಮ ಕ್ಯಾರೆಕ್ಟರ್ ಮಂಗಳೂರು ಸ್ಲ್ಯಾಂಗಲ್ಲಿ ಅಂತ ಡೈಲಾಗ್ ಏನು ಓನ್ಲಿ ಒನ್ ಸ್ಲ್ಯಾಂಗ್, ನಮಗೆ ಗೊತ್ತಿರೋ ಸ್ಲ್ಯಾಂಗ್ಗೆ. ಕಾಂತಾರ ಬಂದರೆ ಇಲ್ಲಿನ ದೈವ, ಇಲ್ಲಿನ ಕಲ್ಚರ್ ನಿಮ್ಮಲ್ಲಿ ಇರುತ್ತೆ ಅಂತ ಒಂದು ತುಂಬ ಜನಕ್ಕೆ ಒಂದು ಹೋಪ್ ಇರುತ್ತೆ ಮತ್ತು ನಂಬಿಕೆ ಇರುತ್ತೆ. ಆ ಥರ ಹೇಗೆ ಕತೆ ನೀವೇ ಹೇಗಿರುತ್ತೆ ಆ ಥರ ಟೆನ್ಷನ್ ಇರುತ್ತೆ ಇದೆ. ಇಲ್ಲ, ಆ ಥರ ಯಾವುದು ದೈವದ ಕಥೆಗಳು ಅಂಥದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ. ಟೋಟಲಿ ಅಲ್ವಾ ನಮ್ಮ ರಂಜಿತ್ ಟೋಟಲಿ ಈ ಒಂದು ಗ್ಯಾಂಗ್ ವಾರ್ ಅಂತ ಗ್ಯಾಂಗ್ ವಾರ್, ನಮ್ಮ ಗ್ಯಾಂಗ್ಸ್ಟರ್ಸ್ ಮತ್ತು ದೈವಿಕವಾದ ದೈವದ ಕಥೆಗಳು ಅಂಥದ್ದೇನು ಇಲ್ಲ. ಒಂದಷ್ಟು ನಿಜ ಘಟನೆಗಳನ್ನ ನೀವು ನೋಡಿ ಕೇಳಿದ್ದೀರ ಅಂತ ಹೇಳಿದ್ರು. ಕೆಲವೊಂದು ಘಟನೆಗಳು ನಡೆದಂಥ ಘಟನೆಗಳು, ಕೆಲವೊಂದು ಲೈವ್ ಆಗಿ ನೋಡಿದಂಥ ಘಟನೆಗಳು, ಅದನ್ನು ಡೈರೆಕ್ಟರ್ ಸರ್ಗೆ ಕೆಲವೊಂದು ಹಿಂಟ್ ಕೊಟ್ಟಿದ್ದೇವೆ ಹೀಗೆ ಆಗಿದೆ ಅಂತ. ಮತ್ತು ಅವರು ಚಿತ್ರದಲ್ಲಿ ಏನು ಮಾಡಬೇಕು ಅಂತ ಅವರು ಅದನ್ನು ಮಾಡಿದರು. ಅದೇ ಇದು ಯಾವ ಕಾಲಘಟ್ಟದಲ್ಲಿ ನಡೆದಿದ್ದು ಅಥವಾ ಯಾವ ವ್ಯಕ್ತಿಗಳ ಘಟನೆಗಳನ್ನ ಅವ್ರು ಹೇಳಿದ್ದೀರಾ? ಅಲ್ಲ, ಅದು ನಮ್ಮ ಲೈಫಲ್ಲಿ ನಡೆದಂಥ ಘಟನೆಗಳಷ್ಟೇ. ಕೆಲವೊಂದು ಕಡೆಯಲ್ಲಿ ನೇರವಾಗಿ ನಮ್ಮ ಎದುರಲ್ಲೇ ನಡೆದಿರ್ಬೋದು ಅಂತ ಕೆಲವು ಘಟನೆಗಳು ನಡೆದಿದೆ. ಅದನ್ನು ನಾವು ಹೇಳ್ಕೊತೀವಿ. ನಿಮ್ಮ ಸ್ಟೋರಿನ ನೋಡಿದಾಗ ನಮಗೆ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗ್ತದೆ ಕ್ಲಿಯರ್ ಆಗಿ. ಆ್ಯಕ್ಚುಲಿ ಅದು ಘಟನೆಗಳನ್ನು ಈಗ ನಾನಾಗೆ ಅಂದ್ಕೊಂಡ್ರೆ ಅದು ಸಿನಿಮಾ ಅಂತ ಅನಿಸೋದಿಲ್ಲ. ಅದು ಅದಕ್ಕೆ ತಕ್ಕಂಥ ಒಬ್ಬ ಡೈರೆಕ್ಟರ್ ಸಿಕ್ಕಿದ್ರೇ ಅದು ಸಿನಿಮಾ ಅಂತ ಆಗಿ ಬರುತ್ತೆ. ಕಥೆಗಳು ಅದನ್ನು ಮೊದಲೇ ಆಗಕ್ಕೆ ಕಥೆಗಳಾಗೇ ಇರ್ತದೆ. ಸಿನಿಮಾ ಕಥೆಗಳು ಮತ್ತು ಡೈರೆಕ್ಟರ್ಗೆ ಇರ್ತದೆ. ಮತ್ತು ಮುಖ್ಯವಾಗಿ ನಾನು ಆವಾಗ ಹೇಳಿದನ್ನೇ ಇವತ್ತು ಮತ್ತೆ ರಿಪೀಟ್ ಮಾಡಬೇಕಾಗ್ತದೆ. ಕೆಲವೊಂದು ನಮ್ಮನ್ನು ನಂಬಿಕೊಂಡಿದ್ದಂಥ ಕೆಲವೊಂದು ಕಲಾವಿದರಿದ್ದಾರೆ, ಅವರಿಗೆ ಮುಂದಿನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುವ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಿತ್ರ ನಡೀತಾ ಇದೆ. ಯಶಸ್ಸು ಆಗ್ತದೆ ಅನ್ನೋ ವಿಶ್ವಾಸ ಇದೆ. ಹಾಗೆ ಸರ್, ಒಳ್ಳೆಯದಾಗಲಿ, ದೇವರು ಒಳ್ಳೆಯದಾಗಲಿ. ನಮ್ಮ ರಂಜಿತ್ ಸರ್, ನಾಗರಾಜ್ ಸರ್, ಪ್ರೊಡ್ಯೂಸರು, ಹರೀಶ್ ಸರ್ ಜೊತೆ, ವಸಿಷ್ಠ ಸರ್ ಜೊತೆ ನಾನು ಆಲ್ರೆಡಿ ಫೈಟ್ರಾಗಿ ವರ್ಕ್ ಮಾಡಿದ್ದೀನಿ. ಇದು ಆ್ಯಕ್ಷನ್ ಕಟ್ ಹೇಳಿ ಅಂತ ನನಗೆ ಹೇಳಿದ್ದು ಸ್ಟಂಟ್ ಡೈರೆಕ್ಟರ್ಗೆ ತುಂಬ ಖುಷಿ ಆಯಿತು ನನಗೆ. ರಂಜಿತ್ ಸರು ಹಾಗೂ ನಮ್ಮ ನಾಗರಾಜ್ ಸರು, ಪ್ರೊಡ್ಯೂಸರ್ ಸರು ಹೇಳಿದ್ರು ನನಗೆ ಇದರಲ್ಲಿ ಒಳ್ಳೆ ಫೈಟ್ ಇದೆ, ಮಾಡಿಕೊಡಿ ನೀವು. ಸರಿ ಸರ್, ಆಯ್ತು ಮಾಡ್ಕೊಡ್ತೀನಿ ಅಂತ ತುಂಬ ಖುಷಿ ಆಯ್ತು ನನಗೆ ಅವರು ಒಂದು ಚಾನ್ಸ್ ಕೊಟ್ಟಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದೀಗ